ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KPSC ಬಾಬಾ. ದಿನ 11 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಬಿಟ್ವೀನ್ ಗ್ಯಾಪ್ ಆಗಿದೆ. ವಿ ಆರ್ ಅಪ್ಲೋಜಿಂಗ್ ಫಾರ್ ದ್ಯಾಟ್ ಆ್ಯಂಡ್ ಟುಡೇ ವಿಲ್ ಸ್ಟಾರ್ಟ್ ಡೇ 11. ದಿನ 11ರ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಒಂದನೇದು ಜ್ಞಾನ ಭಾರತಂ ಪೋರ್ಟಲ್. ಸೊ ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಇಂಪಾರ್ಟೆಂಟ್ ಪೋರ್ಟಲ್ಸ್ಗಳನ್ನು ಏನು ಮಾಡ್ತಾರೆ, ಏನು ಪೋರ್ಟಲ್ ಇರ್ತವೆ, ವೆಬ್ ಪೋರ್ಟಲ್ಗಳಾಗಿರ್ಬೋದು ಅಥವಾ ಆ್ಯಪ್ಗಳಾಗಿರ್ಬೋದು, KE ನಡೆಸುವಂಥ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇವನ್ KPSC ಕೂಡ ಏನು ಮಾಡ್ತಾರೆ, ಕೇಳ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಕೊಟ್ಟಿದ್ದೀವಿ. ಜ್ಞಾನಂ ಭಾರತಂ ಪೋರ್ಟಲ್ ಈಸ್ ಅಸೋಸಿಯೇಟೆಡ್ ಮಿಷನ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ ಕನ್ನಡದಲ್ಲಿ ಹಾಕಿ ಅಂತ ಹೇಳಿದ್ರಿ. ಇನ್ನು ನೋಡಿ, ಟೂ ಮಚ್ ಟೆಕ್ನಿಕಲ್ ಇದ್ದಾವೆ ಒಂದಿಷ್ಟು ಟರ್ಮ್ಸ್ಗಳು. ಸೊ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಲ್ಲಿ ಬರಿತೀನಿ, ಕನ್ನಡದಲ್ಲಿ ಹೇಳ್ತೀನಿ. ಓಕೆ, ಸೊ ಬಟ್ ಕನ್ನಡದಲ್ಲೇ ಹಾಕೋಕ್ಕೆ ಸ್ವಲ್ಪ ಟೆಕ್ನಿಕಲಿ ಕಷ್ಟ ಆಗಿರೋದ್ರಿಂದ ಇಂಗ್ಲೀಷಲ್ಲೇ ಕ್ವಶನ್ಸ್ ಇರುತ್ತೆ. ಬಟ್ ಕನ್ನಡನೇ ಪ್ರಥಮವಾಗಿ ನಾನು ಬಳಸ್ತೀನಂತೆ, ಅದರ ಬಗ್ಗೆ ವರಿ ಮಾಡ್ಕೋಬೇಡಿ, ಆಯಿತಾ? ಜಸ್ಟ್ ಫೋಕಸ್ ಆನ್ ಕ್ವಶನ್ ಕಡೆ ನಿಮ್ಮ ಗಮನ ಇರಲಿ. ಓಕೆ, ದ ಪ್ರೈಮರಿ ಅಬ್ಜೆಕ್ಟಿವ್, ಮೂಲ ಗುರಿ ಏನಪ್ಪ ಅಂತಂದರೆ ಇಸ್ ಟು ಡಿಜಿಟೈಸ್, ಪ್ರಿಸರ್ವ್ ಆಲ್ ಮನುಸ್ಕ್ರಿಪ್ಟ್. ಓಕೆ, ಎಲ್ಲ ಮನುಸ್ಕ್ರಿಪ್ಟ್ಗಳನ್ನು ಏನು ಮಾಡಬೇಕು, ಸಂರಕ್ಷಣೆಯನ್ನು ಮಾಡಬೇಕು. 100 years ಓಲ್ಡ್ ಇರುವಂಥದ್ದು, ರಿಟರ್ನ್ ಎಕ್ಸ್ಕ್ಲೂಸಿವ್ಲಿ. ನೋಡಿ ಹೇಳಿದ್ನಲ್ವಾ, ಸೊ ನೀವು ಈ ಥರ ಬಂದಾಗ ಇಂಗ್ಲೀಷಲ್ಲಿ ಓದೋದು ಬೆಟರ್. ಎಕ್ಸ್ಟ್ರೀಮ್ ವರ್ಡ್ ಅಂತ ಕರಿತೀನಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಈ ಥರ ಎಕ್ಸ್ಟ್ರೀಮ್ ವರ್ಡ್ ಬಂದಾಗ ನೀವೇನು ಮಾಡಬೇಕು, ಆ ಹೇಳಿಕೆಗಳನ್ನು ಎಲಿಮಿನೇಟ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಸ್ನೇಹಿತರೆ. ಯಾವುದು ಸಂಸ್ಕೃತ್ ಮತ್ತು ಪಾಲಿ ಲ್ಯಾಂಗ್ವೇಜಲ್ಲಿ ಇರುವಂಥ ಮನುಸ್ಕ್ರಿಪ್ಟ್ಗಳನ್ನು ಅಷ್ಟೇ ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ. ಹೀಗೆ ಸಾಧ್ಯನಾ? ಬರೀ ಸಂಸ್ಕೃತ ಮತ್ತು ಪಾಲಿ? ನೋ, ಆಲ್ ಇಂಡಿಯನ್ ಲ್ಯಾಂಗ್ವೇಜ್, ಎಲ್ಲ ಭಾರತೀಯ ಭಾಷೆಗಳಲ್ಲಿರುವಂತಹ ಮನುಸ್ಕ್ರಿಪ್ಟ್ಗಳನ್ನು ಏನು ಮಾಡಬೇಕು, ಅದನ್ನು ಡಿಜಿಟಲೀಕರಣಗೊಳಿಸಿ ಅದನ್ನು ಏನು ಮಾಡಬೇಕು, ಸಂರಕ್ಷಿಸಬೇಕು. ಓಕೆ, ಹೀಗಿರೋದ್ರಿಂದ ಒಂದನೇ ಹೇಳಿಕೆ ಏನಾಗುತ್ತೆ, ತಪ್ಪಾಗುತ್ತೆ. ಓಕೆ, ಸೊ ಪೋರ್ಟಲ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಮಿನಿಸ್ಟ್ರಿ ಯೂಶಲಿ ಏನು ಮಾಡ್ತಾರೆ, ರಾಂಗ್ ಕೊಡುವಂಥ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ರಾಂಗ್ ಕೊಡುವಂಥ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಈಗ ಮನುಸ್ಕ್ರಿಪ್ಟ್ಸ್ ಅಂದ ತಕ್ಷಣ ನಮ್ಮ ಕಲ್ಚರಿಗೆ ಸಂಬಂಧಪಟ್ಟಂಥದ್ದು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು. ಆದ್ದರಿಂದ ಮಿನಿಸ್ಟ್ರಿ ಯಾವುದಿರುತ್ತೆ, ಮಿನಿಸ್ಟ್ರಿ ಆಫ್ ಕಲ್ಚರ್, ನಾಟ್ ಸೈನ್ಸ್ ಆ್ಯಂಡ್ ಟೆಕ್. ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಸ್ಕೃತಿ ಏನು, ಮಿನಿಸ್ಟ್ರಿ ಆಫ್ ಸಂಸ್ಕೃತಿ ಸಚಿವಾಲಯ ಅಂತ ಕರಿತೀವಿ ಕನ್ನಡದಲ್ಲಿ. ಹೀಗಾಗಿ ಇದು ಕೂಡ ತಪ್ಪು. ಎ ಕೀ ಫೀಚರ್ ಆಫ್ ದಿ ಮಿಷನ್ ಇಸ್ ಟು ಲೆವರೇಜಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಹ್ಯಾಂಡ್ ರಿಟರ್ನ್ ಟೆಕ್ಸ್ಟ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು, AI ಮತ್ತು ಹ್ಯಾಂಡ್ ರಿಟರ್ನ್ ಟೆಕ್ಸ್ಟ್ ರೆಕಗ್ನಿಷನ್ ಟೆಕ್ನಾಲಜಿನ ಬಳಸ್ತಾರೆ ಫಾರ್ ಮೇಕಿಂಗ್ ದಿ ಮನುಸ್ಕ್ರಿಪ್ಟ್ ಸರ್ಚೇಬಲ್. ಓಕೆ, ಈಗ ಒಂದು ಡಿಜಿಟಲೀಕರಣಗೊಳಿಸಿರ್ತಾರೆ ಅಂದರೆ ಒಂದು ಫೈಲಲ್ಲಿ ಎಲ್ಲ ಮನುಸ್ಕ್ರಿಪ್ಟ್ಗಳನ್ನು ಹಾಕಿರ್ತಾರೆ, ಅದನ್ನು ನಾವು ಸರ್ಚ್ ಮಾಡಬೇಕು. ಒಂದು ಟೆಕ್ಸ್ಟ್ ಹಾಕಿದರೆ ಏನಾಗಬೇಕು, ಯಾವ ಮನುಸ್ಕ್ರಿಪ್ಟು, ಯಾರು ಬರೆದಿದ್ದಾರೆ, ಏನು ಅನ್ನೋದು ಏನಾಗಬೇಕಾಗುತ್ತೆ, ನನಗೆ ಈಸಿಯಾಗಿ ಸಿಗಬೇಕು. ಆ ರೀತಿಯಾಗಿ ಏನು ಮಾಡಿರ್ತಾರೆ, ಇದನ್ನು ಜೋಡಿಸಿರ್ತಾರೆ. ಹೀಗಾಗಿ ಓನ್ಲಿ 3ನೇ ಸ್ಟೇಟ್ಮೆಂಟ್, 3ನೇ ಹೇಳಿಕೆ ಏನಿದೆ ಸರಿಯಾಗಿದೆ, 1, 2 ತಪ್ಪಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಹೈ ಈಲ್ಡಿಂಗ್ ಟಾಪಿಕ್. ದಿಸ್ ಸ್ಕೀಮ್ ಇಟ್ ಸೆಲ್ಫ್ ಇಸ್ ಅ ಹೈ ಈಲ್ಡಿಂಗ್ ಟಾಪಿಕ್. ಈ ಸ್ಕೀಮ್ ಏನಿದೆ, ಪ್ರಧಾನಮಂತ್ರಿ ಸ್ವನಿಧಿ ಅಂತಂದರೆ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ ನಿಧಿ. ಸ್ಟ್ರೀಟ್ ವೆಂಡರ್ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಹಾಯ ಆಗಲಿ ಅಂತ ಕೊಡುವಂಥ ಒಂದು ದುಡ್ಡು ಅಥವಾ ನಿಧಿ ಅಥವಾ ಒಂದು ಸಹಾಯ ಅಂತ ನಾವು ಹೇಳ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟ್ರೀಟ್ ವೆಂಡರ್ಸ್ ಏನು ಕೊಡ್ತಾರೆ ಇದರಲ್ಲಿ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಲಾಂಚ್ಡ್ ಪ್ರೊವೈಡ್ ಟು ಅಫೋರ್ಡೆಬಲ್ ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರೀಟ್ ವೆಂಡರ್ ಇನ್ ಅರ್ಬನ್ ಆ್ಯಂಡ್ ಸೆಮಿ ಅರ್ಬನ್ ಓನ್ಲಿ. ನೋಡಿ, ಅಗೇನ್ ಓನ್ಲಿ ಕೊಟ್ಟಿದ್ದಾರೆ, ಅವ್ರಿಗೆ ಮಾತ್ರ ಅಂತೆ. ನೋ ಅರ್ಬನ್, ಸೆಮಿ ಅರ್ಬನ್ ಪ್ಲಸ್ ರೂರಲ್ ಏರಿಯಾ, ಹಳ್ಳಿಯಲ್ಲಿ ಇರುವಂಥವರಿಗೂ ಕೂಡ ಏನಾಗುತ್ತೆ, ಈ ಒಂದು PM ಸ್ವನಿಧಿ ಸ್ಕೀಮಿಂದ ಬೆನಿಫಿಟ್ ಸಿಗುತ್ತೆ. ಓಕೆ, ಬರೀ ಅರ್ಬನ್ ಮತ್ತು ಸೆಮಿ ಅರ್ಬನ್ ಅಲ್ಲ, ಹಳ್ಳಿಯಲ್ಲಿ ಇರೋರಿಗೂ ಕೂಡ ಏನಾಗುತ್ತೆ, ಇದರಿಂದ ಬೆನಿಫಿಟ್ ಸಿಗುತ್ತೆ. ಹೀಗಾಗಿ ಒಂದೇ ತಪ್ಪು. ಅಲಾಂಗ್ ವಿತ್ ದಿಸ್, ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಅಲ್ಲ, ಸೆಂಟ್ರಲ್ ಸೆಕ್ಟರ್ ಅಂತಂದರೆ 100% ಫಂಡಿಂಗ್ ಯಾರ್ದಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ್ದೇ 100% ಫಂಡಿಂಗ್ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯೂಶ್ವಲಿ ಸೆಂಟ್ರಲ್ ಸ್ಪಾನ್ಸರ್ ಅಂತಂದರೆ 60-40 ನಾರ್ಮಲ್ ಸ್ಟೇಟ್ಗೆ. ಈಗ ನಾರ್ತ್ ಈಸ್ಟರ್ನ್ ಮತ್ತು ಹಿಮಾಲಯನ್ ಸ್ಟೇಟ್ಸ್ಗೆ 90-10 ಇರುತ್ತೆ. ಓಕೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತಂದರೆ ಕೇಂದ್ರ ಸರ್ಕಾರ ಒಂದಿಷ್ಟು ದುಡ್ಡನ್ನು ಕೊಡುತ್ತೆ, ಅಲಾಂಗ್ ವಿತ್ ದ್ಯಾಟ್ ರಾಜ್ಯ ಸರ್ಕಾರನೂ ಕೂಡ ಏನು ಮಾಡುತ್ತೆ, ಆ ಒಂದು ಸ್ಕೀಮ್ಗೆ ದುಡ್ಡನ್ನು ಹಾಕಬೇಕಾಗತ್ತೆ. ಆದ್ದರಿಂದ ಒಂದೇ ಹೇಳಿಕೆ ತಪ್ಪಾಗಿದೆ. ಇಲ್ಲ, ಲೋನ್ ಪ್ರೊವೈಡೆಡ್ ಕೊಲ್ಯಾಟ್ರಲ್ ಫ್ರೀ ಅಂದರೆ ಯಾವುದೇ ಒಂದು ಅಡ ಇಡಂಗಿಲ್ಲ. ನಮ್ಮ ಕಡೆ ಅಡ ಇಡೋದು ಅಂತೀವಲ್ವ, ಏನಾದರೂ ಒಂದು ಅಡ ಇಟ್ಟು
ಈಗ ಬಂಗಾರ ಅಡ ಇಟ್ಟು ದುಡ್ಡು ತೊಗೊಳ್ಳೋವಂಥದ್ದು, ಆಸ್ತಿನ ಅಡ ಇಟ್ಟು ದುಡ್ಡು ತೊಗೊಳ್ಳೋವಂಥದ್ದು. ಓಕೆ, ಆ ಥರದ್ದೇನು ಇಲ್ಲ. ಕೋಲಾಟ್ರಲ್ ಫ್ರೀ 10,000ವರೆಗೂ ಕೊಡ್ತಾರೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾಂಚಸ್ ಹ್ಯಾವಿಂಗ್ ದೇ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 2ನೇ ಸಲ 20,000 ರಿಂದ 50,000 ರೂಪಾಯಿವರೆಗೂ ಏನು ಮಾಡ್ತಾರೆ, ಒಂದು ಸಾಲವನ್ನು ಕೊಡ್ತಾರೆ. ಎಸ್, ಇದು ಸರಿಯಾಗಿದೆ. ಆನ್ ಇಂಟ್ರೆಸ್ಟ್ ಸಬ್ಸಿಡಿ ಆಫ್ 7% per annum ಈಸ್ ಕ್ರೆಡಿಟೆಡ್ ಡೈರೆಕ್ಟ್ಲಿ ಟು ದಿ ಬಾರೋವರ್ಸ್ ಅಕೌಂಟ್ ಕ್ವಾರ್ಟರ್ಲಿ ಆನ್ ದಿ ಬೇಸಿಸ್ ಆಫ್ ಟೈಮ್ಲಿ ಆ್ಯಂಡ್ ರಿಪೇಮೆಂಟ್. ಎಸ್, 7% ಬಡ್ಡಿ ದರ ಇರುತ್ತೆ, ಕರೆಕ್ಟು. ದ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ವಿತ್ ದಿ ಟೆಕ್ನಿಕಲ್ ಅಸಿಸ್ಟೆನ್ಸ್ ಆಫ್ ಸಿಡ್ಬಿ. ಎಸ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟೇ ಕೊಡುವಂಥದ್ದು. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟೇ ಕೊಡುವಂಥದ್ದು. ಹೌದಾ? ಈ ರೂರಲಲ್ಲಿ ಅಷ್ಟೇ ಇದೆಯಾ? ರೂರಲ್ ಅಷ್ಟೇ ಇದೆಯಾ? ನೋ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ. ಮಿನಿಸ್ಟ್ರಿ ಆಫ್ ಎಲ್ಲಿ ಕೊಡುವಂಥದ್ದು ಇದು? ಮೇಜರ್ಲಿ ಅರ್ಬನ್ನಲ್ಲಿ ತೊಗೊತಾರೆ. ಹಳ್ಳಿಗಳಲ್ಲಿ ಅಷ್ಟೇ ಕಮ್ಮಿ ಇದನ್ನು ತೊಗೊಳ್ಳುವಂಥದ್ದು ಎಲ್ಲಿ ಜಾಸ್ತಿ? ಅರ್ಬನ್ನಲ್ಲಿ, ಅಂದರೆ ನಗರ ಪ್ರದೇಶಗಳಲ್ಲಿ. ಹೀಗಾಗಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ಹೇಳ್ತೀವಿ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇದನ್ನು ಕೊಡುವಂಥದ್ದು. ಹೀಗಾಗಿ 2 ಮತ್ತು 3ನೇ ಹೇಳಿಕೆ ಏನಿದ್ದಾವೆ, ಸರಿಯಾಗಿ ಇದ್ದಾವೆ. ಓಕೆ, 3ನೇ ಪ್ರಶ್ನೆ ನೋಡಿ, ಇಂಪಾರ್ಟೆಂಟ್ ಏನಿದೆ 3ನೇ ಪ್ರಶ್ನೆ. ಪೇರ್ ಬೇಸ್ಡ್ ನೋಡಿ, ಇತ್ತೀಚಿನ ದಿನಗಳಲ್ಲಿ ಪೇರ್ ಬೇಸ್ಡ್ ಈ ಥರ ಹೊಂದಿಸಿ ಬರೆಯಿರಿ. ಯಾವ ಜೋಡಿಗಳು ಸರಿಯಾಗಿದ್ದಾವೆ, ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅನ್ನೋದನ್ನ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಅದನ್ನು ನೋಡೋಣ. ಏನಿದೆ, ರಾಮೋನ್ ಮ್ಯಾಂಗ್ಸೆ ಅವಾರ್ಡ್ 2025ರ ರಾಮೋನ್ ಮ್ಯಾಂಗ್ಸೆ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ, 3 ಜೋಡಿಗಳನ್ನು ಅವರು ಕೊಟ್ಟಿದ್ದಾರೆ. ಓಕೆ, ಅವಾರ್ಡ್ಗಳು ಯಾರು? ಇನ್ನೊಂದು ಗೊತ್ತಾ, ಈ ರಾಮೋನ್ ಮ್ಯಾಂಗ್ಸೆ ಅವಾರ್ಡ್ಗೆ ಏನಂತ ಕರೀತಾರೆ ಗೊತ್ತಾ? ಏಷ್ಯಾ ನೊಬೆಲ್ ಆಫ್ ಏಷ್ಯಾದ ನೊಬೆಲ್ ಪ್ರೈಸ್ ಅಂತ ಕರೀತಾರೆ 2025. ಯೂಶಲಿ ಈ ಒಂದು ರಾಮೋನ್ ಮ್ಯಾಂಗ್ಸೆ ಅವಾರ್ಡ್ಗೆ ಏಷ್ಯಾದ ನೊಬೆಲ್ ಅಂತ ಕರೀತಾರೆ. 3 ಜನರಿಗೆ ಸಿಕ್ಕಿದೆ. ಎಸ್, ಫೌಂಡೇಶನ್ ಆಫ್ ಎಜುಕೇಟೆಡ್ ಗರ್ಲ್ಸ್ ಗ್ಲೋಬಲಿ, ಇದೊಂದು NGO ಇದು. ಓಕೆ, ಇದೊಂದು NGO ಎಲ್ಲಿದೆ? ಭಾರತದಲ್ಲಿದೆ, ಸರಿಯಾಗಿದೆ. ನೆಕ್ಸ್ಟ್, ಶಾಹಿನಾ ಅಲಿ ಮಾಲ್ಡೀವ್ಸ್ ಅವರು, ಇವ್ರಿಗೂ ಸಿಕ್ಕಿದೆ, ಸರಿಯಾಗಿದೆ. ಫ್ಲವಿನೋ ಆಂಟಿನೋ ಇವರು ಫಿಲಿಪೈನ್ಸ್ ಅವರು, ಇವ್ರಿಗೂ ಸಿಕ್ಕಿದೆ, ಸರಿಯಾಗಿದೆ. ಇವ್ರಿಗೆ ಏನಕ್ಕೆ ಸಿಕ್ಕಿದೆ ಅಂತಂದರೆ ಗ್ಲೋಬಲ್, ಇವನು ನೋಡಿ 3 ಸರಿಯಾಗಿದ್ದರೆ ಮಾತ್ರ ಈ ಪೇರ್ ಕರೆಕ್ಟು, 3 ಸರಿಯಾಗಿದ್ದರೆ ಮಾತ್ರ ಈ ಪೇರ್ ಕರೆಕ್ಟು, 3 ಸರಿಯಾಗಿದ್ದರೆ ಮಾತ್ರ ಈ ಪೇರ್ ಕರೆಕ್ಟು. 3 ಸರಿಯಾಗಿದೆ. ಒಂದೇದು, ಈ ಒಂದು NGO ಏನಿದೆ, ಅಡ್ರೆಸ್ಸಿಂಗ್ ಜೆಂಡರ್ ಇಂಜಸ್ಟಿಸ್, ಗರ್ಲ್ಸ್ ಎಜುಕೇಷನ್, ಬಾಲಕಿಯರ ಒಂದು ಶಿಕ್ಷಣದಲ್ಲಿ ಏನು ಇಂಜಸ್ಟಿಸ್ ಆಗ್ತಾ ಇದೆ, ಅನ್ಯಾಯೀಕರಣ ಆಗ್ತಾ ಇದೆ, ಅದನ್ನು ಎತ್ತಿ ಹಿಡಿತು, ಅದ್ರ ಬಗ್ಗೆ ಏನೋ ಧ್ವನಿ ಎತ್ತಿತು NGO, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ. ಎಸ್, ಕರೆಕ್ಟ್ ಇದೆ. ಇದು ನೆಕ್ಸ್ಟ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆ, ಈ ಶಹಾನಾ ಅಲಿ ಅವರು ಏನಿದ್ದಾರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯನ್ನು ಏನು ಮಾಡಬೇಕು, ಕಮ್ಮಿ ಮಾಡಬೇಕು, ಅದರ ಬಗ್ಗೆ ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದರು, ಅದಕ್ಕೋಸ್ಕರ ಇವ್ರಿಗೆ ಸಿಕ್ತು. ಎಸ್. ನೆಕ್ಸ್ಟ್, ಫ್ಲವಿನೋ ಆಂಟೋನಿನೋ ವಿಲೋನಿವಾ ಫಿಲಿಪೈನ್ಸ್, ಕರೆಕ್ಟ್. ರಿಸ್ಟೋರಿಂಗ್ ಡಿಗ್ನಿಟಿ ಟು ದಿ ಪುವರ್ ಆ್ಯಂಡ್ ಹೋಮ್ಲೆಸ್, ಯಾರು ಮನೆ ಇರಲ್ಲ, ಓಕೆ, ಅಥವಾ ಬಡವರು ಇರ್ತಾರೆ, ಅವ್ರಿಗೂ ಘನತೆಯಿಂದ ಬದುಕುವ ಹಕ್ಕಿದೆ, ಬಡವ್ರಿಗೂ ಕೂಡ. ಅವ್ರನ್ನ ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಅದಕ್ಕೋಸ್ಕರ ಅವರ ಸಲುವಾಗಿ ಏನು ಮಾಡ್ತಾರೆ, ಇವರು ಹೋರಾಟವನ್ನು ಮಾಡ್ತಾರೆ, ಜಾಗೃತಿಯನ್ನು ಮೂಡಿಸ್ತಾರೆ, ಅದಕ್ಕೋಸ್ಕರ ಸಿಕ್ಕಿರುವಂಥದ್ದು. ಎಸ್, 3 ಕೂಡ ಏನಿದೆ, ಸರಿಯಾಗಿದೆ. 3 ಜೋಡಿಗಳು ಸರಿಯಾಗಿದ್ದಾವೆ. ಇದು ಇಂಪಾರ್ಟೆಂಟ್. ಆಲ್ 3 ಪೇರ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಧ್ರುವ ಪೋರ್ಟಲ್. ಓಕೆ, ಯಾವ ಸ್ಟೇಟ್ಮೆಂಟು? ಧ್ರುವ ಪೋರ್ಟಲ್. 3 ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಒಂದಿದೆ, 1 ಸೆಕೆಂಡ್, 1 2 3 ಇದ್ದಾವೆ, ಆಯ್ತಾ? ಒಂದೇದು ನೋಡೋಣ. ದ ಫುಲ್ ಫಾರ್ಮ್ ಆಫ್ ಧ್ರುವ ಅಂತ ತಪ್ಪಾಗೋದಿದೆ, ವೆರಿ ಸಾರಿ. ದ್ರವ್ಯ ಫುಲ್ ಫಾರ್ಮ್ ಏನು ಕೊಟ್ಟಿದೆ? ಡಿಸ್ಟೈಡ್ ರಿಪಾಸಿಟರಿ ಆಯುರ್ವೇದಿಕ್ ವಾಸ್ತು ಆ್ಯಂಡ್ ಯಂತ್ರಾಸ್ ಫಾರ್ ಆಲ್ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನೋಡೋಣ. ಇಟ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಕೊಟ್ಟಿದ್ದಾರೆ ಆನ್ ನ್ಯಾಷನಲ್ ಆಯುರ್ವೇದಿಕ್ ಡೇ. ಈಗ ಆಯುರ್ವೇದಕ್ಕೆ ಸಂಬಂಧಪಟ್ಟಿದೆ, ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಬಟ್ ಇದು ಫುಲ್ ಫಾರ್ಮ್ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಬಟ್ ದ್ರವ್ಯ ಅನ್ನುವಂಥ ಪೋರ್ಟಲ್ಲು ಆಯುರ್ವೇದಕ್ಕೆ ಸಂಬಂಧಪಟ್ಟಿದೆ, ಇದು ಮಾತ್ರ ಕರೆಂಟ್ ಅಫೇರ್ಸಲ್ಲಿ ಇದೆ. ಹಾಗಾಗಿ ಆ ಒಂದು ಬೇಸ್ ಮೇಲೆ ಐ ಕ್ಯಾನ್ ಎಲಿಮಿನೇಟ್ ಸ್ಟೇಟ್ಮೆಂಟ್ 2. ಹೇಗೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಬರಲ್ಲ, ಆಯುರ್ವೇದ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಆಯುಷ್ ಬರುತ್ತೆ. ಮಿನಿಸ್ಟ್ರಿ ಆಫ್ ಏನು ಬರುತ್ತೆ? ಆಯುಷ್ ಬರುತ್ತೆ. ಹೀಗಾಗಿ 2ನೇ ಹೇಳಿಕೆ ತಪ್ಪು. Its primary objective is to create open access digital repository medicinal substances by consolidating data from classical Ayush text ಇಂದ ಏನು ಮಾಡಬೇಕು, ಒಂದು ಡಿಜಿಟಲ್ ಡೇಟಾವನ್ನು ರೆಡಿ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ ಆಯುಷ್ ಟೆಕ್ಸ್ಟು.
ಓಕೆ, ಅದರ ಮೆಡಿಸಿನ್ ಆಗಿರ್ಬೋದು, ಅದರ ರಿಸರ್ಚ್ ಆಗಿರ್ಬೋದು, ಅದೆಲ್ಲವನ್ನು ಏನು ಮಾಡಬೇಕು, ಡಿಸ್ಟರಿ ಮಾಡ್ಬೇಕನ್ನುವಂಥದ್ದು. ಈಗ ನೋಡಿ, ಎರಡನೇದು ತೆಗೆದುಬಿಡಿ. ಎರಡನೇದು ತೆಗೆದ್ರೆ ನಿಮಗೆ ಏನು ಉಳಿಯುತ್ತೆ, 3 ಮತ್ತು 1 and 3 ಅಂತ ಉಳಿಯುತ್ತೆ. 3 ಆಬ್ವಿಯಸ್ಲಿ ಕರೆಕ್ಟ್ ಇರುತ್ತೆ. ಒಂದೇದು ನಂಗೆ ಸರಿನಾ ತಪ್ಪ ಗೊತ್ತಿಲ್ಲ. ಇದರ ದ್ರವ್ಯ ಫುಲ್ ಫಾರ್ಮ್ ಏನಪ್ಪ, ಈ ದ್ರವ್ಯದ್ದು ಫುಲ್ ಫಾರ್ಮ್ ಏನಾಗುತ್ತೆ, ದ್ರವ್ಯ ಫುಲ್ ಫಾರ್ಮ್, ಎನಿಬಡಿ ನೋಸ್? ದ್ರವ್ಯ ಫುಲ್ ಫಾರ್ಮ್ ಗೊತ್ತಿದ್ರೆ ಕಮೆಂಟ್ ಹಾಕಿ. ಓಕೆ, ಕಮೆಂಟ್ ಹಾಕಿ, ದ್ರವ್ಯ ಫುಲ್ ಫಾರ್ಮ್ ಗೊತ್ತಿದ್ರೆ. ಡಿಜಿಟಲ್ ರೆಪಾಸಿಟರಿ ಆಫ್ ಆಯುಷ್ ವೆಟರ್ನರಿ. ವಾಸ್ತು ಅಲ್ಲ ಇದು ಆಯುರ್ವೇದಿಕ್ ಅಲ್ಲ, ಆಯುಷ್ ಆಯ್ತಾ, ವಾಸ್ತು ಅಲ್ಲ, ವೆಟರ್ನರಿ. ಓಕೆ, ಆಯುಷ್ ವೆಟರ್ನರಿ ನೆನ್ಪಿಟ್ಕೊಳ್ಳಿ. ಆಯುಷ್ ವೆಟರ್ನರಿ ಯಂತ್ರಾಸ್ ಅಲ್ಲ, ವೆಟರ್ನರಿ ಏನು, ವಾಯ್ ಔಷಧ ಅಂತ. ಇದು ವಾಯ್ ಅಂತಂದ್ರೆ ಏನು ಬರುತ್ತೆ, ವಾಯ್ ಎ ಅಂತಂದ್ರೆ ವಾಯ್ ಔಷಧ. ಓಕೆ, ಹೀಗಾಗಿ ಫುಲ್ ಫಾರ್ಮು ತಪ್ಪಿದೆ. ಆದ್ರಿಂದ ಏನು, ಮೂರನೇ ಹೇಳಿಕೆ ಏನಿದೆಯಲ್ಲ ಅದೊಂದೇ ಸರಿ. ಹೀಗಾಗಿ ಆಪ್ಷನ್ ಬಿ 3 ಓನ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಎಷ್ಟೋ ಸಲ ಹೇಳಿದ್ದೀನಿ, ಸ್ಪೋರ್ಟ್ಸ್ ಈಸ್ ಅ ಹೈಲ್ಡಿಂಗ್ ಟಾಪಿಕ್. ಕರ್ನಾಟಕ ಎಕ್ಸಾಮ್ಸ್ಗಳಲ್ಲಿ ಸ್ಪೋರ್ಟ್ಸ್ ಮೇಲೆ ಒಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಅದರಲ್ಲೂ ಇದು ಫೈಡ್ ವರ್ಲ್ಡ್ ಕಪ್ ಯಾಕೆ ಇದನ್ನೇ ತೊಗೊಂಡಿದ್ದೀವಿ ಅಂತಂದರೆ, ಆಫ್ಟರ್ 2002ನಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಇದು ಆಯೋಜನೆಗೊಂಡಿತ್ತು. ಮೊದಲ ಬಾರಿಗೆ 2002ರಲ್ಲಿ ಈ ಒಂದು ಫೈಡ್ ಕಪ್ ಏನಾಗಿತ್ತು, ಆಯೋಜನೆಗೊಂಡಿತ್ತು. ಅದಾದ ಮೇಲೆ 2025ರಲ್ಲಿನೇ ಸೆಕೆಂಡ್ ಟೈಮ್ ಆಯೋಜನೆಗೊಳ್ತಾ ಇದೆ. ಹೀಗಾಗಿ ನನಗೆ ಇದು ಇಂಪಾರ್ಟೆಂಟು. ಓಕೆ, ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಚೆಸ್ಗೆ ಸಂಬಂಧಪಟ್ಟಿದೆ. ಓಕೆ, ಚೆಸ್ಗೆ ಸಂಬಂಧಪಟ್ಟಿದೆ. ಎಲ್ಲಿ ಆರ್ಗನೈಸ್ ಆಗಿತ್ತು ಇದು, ಇಂಡಿಯಾದಲ್ಲಿ. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಆಗಿತ್ತು. ಏನಾಗುತ್ತೆ, ಗೋವಾ, ಭಾರತದ ಗೋವಾ ರಾಜ್ಯದಲ್ಲಿ ಏನಾಗಿತ್ತು ಈ ಒಂದು ಫೈಡ್ ಕಪ್ ವರ್ಲ್ಡ್ ಕಪ್ ಅಂತ ಹೇಳಿದೆ, ಚೆಸ್ ಸಂಬಂಧಪಟ್ಟಂತ ಇದೊಂದು ಸ್ಪೋರ್ಟ್ಸ್ ಹೆಸರಿದು. ಅದನ್ನು ಗೋವಾದಲ್ಲಿ ಆಯೋಜನೆಗೊಂಡಿತ್ತು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ವಿಚ್ ಕಿಂಗ್ಡಮ್ ಡಿಡ್ ರಾಜ ಪೃಥುರೈ 13th ಸೆಂಚುರಿನಲ್ಲಿ ರೂಲರ್ ಆಫ್ ಖೇನ್ ಡೈನಸ್ಟಿಗೆ ಸಂಬಂಧಪಟ್ಟಂಥವನು ಇವನಿದ್ದ. ಇದರಲ್ಲಿ ಯಾವ ಒಂದು ರಾಜ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ಈ ಖೇನ್ ಡೈನಸ್ಟಿ ಅನ್ನೋದು ಈ 4ರಲ್ಲಿ ಯಾವ ಒಂದು ಕಿಂಗ್ಡಮ್ಗೆ ಸಂಬಂಧ ಹೊಂದಿದೆ? ಯಾಕೆ ಸರ್ ರಾಜ ಪೃಥುನ ಕೇಳಿದ್ದಾರೆ ಅಂತಂದ್ರೆ, ಮಹಾರಾಜ ಪೃಥು ಫ್ಲೈ ಓವರ್ ಅನ್ನುವಂಥದ್ದು ಏನಾಗಿದೆ, ಅಸ್ಸಾಂನಲ್ಲಿ ಇನಾಗ್ರೇಟ್ ಆಗಿದೆ. ಮಹಾರಾಜ ಓಕೆ ಪೃಥು ಫ್ಲೈ ಓವರ್, ಒಂದು ಬ್ರಿಡ್ಜ್ ಅನ್ನ ಏನ್ ಮಾಡಿದ್ದಾರೆ, ಈ ಒಂದು ರಾಜನ ಹೆಸರಿನಲ್ಲಿ ಅಸ್ಸಾಮಲ್ಲಿ ಇನಾಗ್ರೇಟ್ ಆಗಿದೆ. ಇವರು ಖೇನ್ ಡೈನೆಸ್ಟಿಗೆ ಸಂಬಂಧಪಟ್ಟವರು. ಅದು ಈ ಕೆಳಗಿನ ಯಾವ ಒಂದು ಕಿಂಗ್ಡಮ್ಗೆ, ರಾಜವಂಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಯಾವುದು? ಅಸ್ಸಾಂ ಅಂದ ತಕ್ಷಣ ನನಗೆ ಅಹೋಮ್ ಅನ್ನೋದು ನೆನಪು ಬರುತ್ತೆ. ಓಕೆ, ಅಹೋಮ್ ಕಿಂಗ್ಡಮ್, ಅಸ್ಸಾಂ ಈಸ್ ಅ ಹೈ ಇಲ್ಡಿಂಗ್ ಟಾಪಿಕ್. ಅಹೋಮ್ ಕಿಂಗ್ಡಮ್ ಬಗ್ಗೆ ಏನು ಮಾಡ್ಬೋದು, ಪ್ರಶ್ನೆಯನ್ನ ಕೇಳ್ಬೋದು. ಪಾಲಾ ಕಿಂಗ್ಡಮ್, ಪಾಲಾ ಡೈನಸ್ಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ವೆಸ್ಟ್ ಬೆಂಗಾಲಲ್ಲಿ. ಯೂಶ್ವಲಿ ಇದ್ದಿದ್ದು ಬಿಹಾರು ಮತ್ತು ವೆಸ್ಟ್ ಬೆಂಗಾಲಲ್ಲಿ. ಹೀಗಾಗಿ ಇದ್ರ ಆನ್ಸರ್ ಏನಾಗುತ್ತೆ, ಕಮಾಟ. ನನಗೆ ಅಹೋಮ್ ಅಂತ ನೆನಪು ಬರುತ್ತೆ, ಅಸ್ಸಾಂ ಅಂದ ತಕ್ಷಣ ಅಹೋಮ್ ಅನ್ನೋದು ನೆನಪು ಬರುತ್ತೆ, ಬಟ್ ಅಹೋಮ್ ಅಲ್ಲ. ಇದ್ರ ಆನ್ಸರ್ ಏನು ಬರುತ್ತೆ, ಕಮಾಟ ಕಿಂಗ್ಡಮ್. ಪಾಲಾ ಕಿಂಗ್ಡಮ್ ಈಸ್ ದಿ ಹೈ ಇಲ್ಡಿಂಗ್ ಟಾಪಿಕ್. ಓಕೆ, ಧರ್ಮಪಾಲ, ಮಹಿಪಾಲ, ಸೊ ಇವರು ಇಂಪಾರ್ಟೆಂಟು ಬರ್ತಾರೆ. ಯಾಕೆ ಪಾಲ ಇಂಪಾರ್ಟೆಂಟ್ ಅಂತಂದ್ರೆ, ಡ್ಯೂ ನೋ ದಟ್ ಟ್ರೈ ಪಾರ್ಟಿ ಸ್ಟ್ರಗಲ್ ಅಂತ ಬರುತ್ತೆ. ಅರ್ಲಿ ಮಿಡಿವಲ್ ಅಲ್ಲಿ ಒಂದು ಟಾಪಿಕ್ ಬರುತ್ತೆ, ಟ್ರೈ ಪಾರ್ಟಿ ಸ್ಟ್ರಗಲ್ ಅಂತ. ಟ್ರೈ ಪಾರ್ಟಿ ಸ್ಟ್ರಗಲ್ ಅಂದ್ರೆ ಕನೌಜನ್ನ ವಶಪಡಿಸ್ಕೋಬೇಕು. ಕನೌಜ್, ಮಧ್ಯಪ್ರದೇಶದ ಕನೌಜನ್ನ ವಶಪಡಿಸ್ಕೊಂಡ್ರೆ ಅವ್ನು ಇಡೀ ಭಾರತದಲ್ಲಿ ಏನ್ ಮಾಡ್ಬೋದು, ರಾಜ್ಯಭಾರವನ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ಅವಾಗ ಮಧ್ಯಕಾಲೀನ ಭಾರತದಲ್ಲಿ. ಓಕೆ, ಸೊ ಈ ಟ್ರೈ ಪಾರ್ಟಿ ಸ್ಟ್ರಗಲ್ ಇರುತ್ತೆ ಅಂದ್ರೆ 3 ರಾಜ ಮನೆತನಗಳು, 3 ಕಿಂಗ್ಡಮ್ಗಳು ಏನು ಮಾಡ್ತಾರೆ, ಇದಕ್ಕೋಸ್ಕರ ಕನೌಜ್ ಸಲುವಾಗಿ ಹೋರಾಡ್ತಾರೆ. ಯಾರು 3? ಟ್ರೈ ಪಾರ್ಟಿ ಸ್ಟ್ರಗಲ್ ಕೇಳಿದ್ದಾರೆ, ಎಷ್ಟೋ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಯಾರು ಬರ್ತಾರೆ ಈ ಟ್ರೈ ಪಾರ್ಟಿ ಸ್ಟ್ರಗಲ್ ಅಲ್ಲಿ? ಯಾರು ಬರ್ತಾರೆ? ಒಂದು ಗುರ್ಜರ ಪ್ರತಿಹಾರ, ಇನ್ನೊಂದು ಟ್ರೈ ಅಂದ್ರೆ 3 ಬರ್ತಾರೆ. ಗುರ್ಜರ ಪ್ರತಿಹಾರ, ಇನ್ನೊಂದು ಪಾಲಾ ಡೈನಸ್ಟಿ, ಮೂರನೇದು ಯಾರಪ್ಪ, ನಮ್ಮ ಕರ್ನಾಟಕದವರು ರಾಷ್ಟ್ರಕೂಟರು.
ರಾಷ್ಟ್ರಕೂಟರು. ಗುರ್ಜರ ಪ್ರತಿಹಾರ, ಪಾಲ ಮತ್ತೆ ರಾಷ್ಟ್ರಕೂಟರು, ಇವು ಮೂರು ಏನು ಮಾಡುವಂಥದ್ದು, ಈ ಟ್ರೈಪಾರ್ಟಿಸ್ಟ್ಗಳನ್ನ ಮಾಡುವಂಥದ್ದು. ಯಾವುದಕ್ಕೆ ಸಲುವಾಗಿ? ಕನೌಜಿನ ಸಲುವಾಗಿ. ಗೊತ್ತಾಯ್ತಾ? ಎಲ್ಲಿದೆಲ್ಲಿ ಲಿಂಕ್ ಮಾಡ್ತಾ ಇದ್ದೀನಿ ನೋಡಿ, ಯಾಕಂದರೆ ಈ ಥರ ಲಿಂಕ್ ಮಾಡಿ ಓದಿದಾಗ ಏನಾಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ರೈಟ್. ಸೊ ಮುಂದಿನ ಪ್ರಶ್ನೆ 7ನೇದು, ಲೂಯಿಸ್ ಬೆಂಥಮ್ ಬೋರಿಂಗ್, ಸಿಂಪಲ್ ಬೋರಿಂಗ್ ಕಮಿಷನರ್, ಮೈಸೂರಿನ ಬಹು ಇಂಪಾರ್ಟೆಂಟ್, ಬಹು ಮುಖ್ಯವಾಗಿ ನಾನು ಇಬ್ಬರು ಕಮಿಷನರ್ ಬಗ್ಗೆ ಓದಬೇಕಾಗತ್ತೆ. ಒಂದು ಬೋರಿಂಗು, ಇನ್ನೊಂದು ಕಬ್ಬನ್ನು. ಓಕೆ, ಬೋರಿಂಗ್ ಆ್ಯಂಡ್ ಕಬ್ಬನ್ ಆರ್ ಹೈ ಯೀಲ್ಡಿಂಗ್ ಟಾಪಿಕ್. ಇಬ್ರು ಕೂಡ ಇಂಪಾರ್ಟೆಂಟ್ ಪರ್ಸನಾಲಿಟಿ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಇಬ್ರು ಇಂಪಾರ್ಟೆಂಟ್ ವ್ಯಕ್ತಿಗಳು, ಬೋರಿಂಗ್ ಮತ್ತೆ ಕಬ್ಬನ್. ಇವರಿಬ್ಬರ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಅಗೇನ್ ಐ ಆಮ್ ಟೆಲ್ಲಿಂಗ್. ಓಕೆ, ಬೋರಿಂಗ್ ಕ್ರೆಡಿಟೆಡ್ ವಿತ್ ವಿಚ್ ಸಿಗ್ನಿಫಿಕೆಂಟ್ ಸ್ಟ್ರಕ್ಚರಲ್ ಚೇಂಜ್, ಬದಲಾವಣೆಗಳನ್ನು ತಗೊಂಡ್ಬರ್ತಾನೆ. ಲೀಗಲ್ ಸಿಸ್ಟಮ್, ಒಂದು ಕಾನೂನಿನ ಬದಲಾವಣೆಗಳನ್ನ ಬೋರಿಂಗ್ ತಗೊಂಡ್ ಬರ್ತಾರೆ. ಯಾವ ಒಂದು ಕಾನೂನಿನ ಬದಲಾವಣೆ ತಗೊಂಡ್ಬರ್ತಾರೆ? 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾವುದು? ವಿಚ್ ಸಿಸ್ಟಮ್, ಯಾವ ಒಂದು ಬದಲಾವಣೆ ಬೋರಿಂಗ್ ತಗೊಂಡ್ಬರ್ತಾನೆ? ವಿಚ್ ಒನ್? ಸಪರೇಷನ್ ಆಫ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಸಿಸ್ಟಮ್, ಈ ಒಂದು ಬದಲಾವಣೆಗಳನ್ನು ತಗೊಂಡ್ಬರ್ತಾನೆ. ಸಿವಿಲ್ ಮತ್ತು ಕ್ರಿಮಿನಲ್ ವ್ಯವಸ್ಥೆಯನ್ನ, ಅದರಲ್ಲಿ ಏನು ಬೇರೆ ಬೇರೆ ಕಾನೂನುಗಳ ಅವಶ್ಯಕತೆ ಇದೆ, ಆ ಒಂದು ಅವಶ್ಯಕತೆಗಳ ತಕ್ಕ ಹಾಗೆ ಬದಲಾವಣೆಗಳನ್ನ ಬೋರಿಂಗು ತೆಗೆದುಕೊಂಡು ಬರ್ತಾರೆ. ಇದು ಇಂಪಾರ್ಟೆಂಟ್. ರೈಟ್, ಇಂಪಾರ್ಟೆಂಟ್. ಬೋರಿಂಗ್ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಮೈಸೂರಿನ ಕಮಿಷನರ್ ಆಗಿರ್ತಾರೆ? 1862ರಿಂದ 1870. 1862ರಿಂದ 1870. ಇದನ್ನು ಕೂಡ ಏನು ಮಾಡಬೇಕಾಗತ್ತೆ ನೀವು ನೋಡಿ. ಅಬಾಲಿಷನ್ ಆಫ್ ಮುನ್ಸಿಪಲ್ ಕೋರ್ಟ್ಸ್ ಅಲ್ಲ, ಮುನ್ಸಿಪಲ್ ಕೋರ್ಟ್ಸ್ನ ಸ್ಥಾಪನೆಯನ್ನು ಮಾಡ್ತಾರೆ. ಎಸ್ಟಾಬ್ಲಿಷ್, ನಾಟ್ ಅಬಾಲಿಷ್. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಗೊತ್ತಾ, ಈಗ ಪ್ರೆಸೆಂಟ್ ಹೈಕೋರ್ಟ್ ಇದೆಯಲ್ಲಪ್ಪ, ಬೆಂಗಳೂರಿನ ಹೈಕೋರ್ಟ್, ಬೆಂಗಳೂರೊಳಗಿದೆ ಅಲ್ಲ ಹೈಕೋರ್ಟು, ಅದನ್ನ ಸ್ಥಾಪನೆ ಮಾಡಿದ್ದು ಯಾರು? ಇದೇ ಬೋರಿಂಗು. ಇದೇ ಬೋರಿಂಗು. ಯಾವಾಗ? 1869ರಲ್ಲಿ ಈ ಒಂದು ಹೈಕೋರ್ಟನ್ನು ಏನು ಮಾಡ್ತಾರೆ? ಬೋರಿಂಗು ಸ್ಥಾಪನೆಯನ್ನು ಮಾಡ್ತಾರೆ. 1869. ನೋಡಿ ಎಷ್ಟು ಫ್ಯಾಕ್ಟ್ಸ್ ಕಲ್ತ್ವಿ, ಯಾಕಂದರೆ ಇವೆಲ್ಲವೂ ಎಕ್ಸಾಮ್ಸಲ್ಲಿ ಬರುತ್ತೆ ಸ್ನೇಹಿತರೆ, ಅದ್ರ ಸಲುವಾಗಿ. ನೆಕ್ಸ್ಟು ಇಂಪಾರ್ಟೆಂಟ್, ನಾ ಹೇಳಿದ್ದೆ ಮೈಸೂರು ದಿವಾನ್ಸ್ ಏನು ಬರುತ್ತಲ್ವ, ಅದು ಹೈಲ್ಡಿಂಗ್ ಟಾಪಿಕ್. ದಿವಾನ್ಸ್ ಇಸ್ ಅ ಹೈಲ್ಡಿಂಗ್ ಟಾಪಿಕ್. ಓಕೆ, ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಅವರ ಕ್ರೊನಾಲಜಿ, ಕಾಲಾನುಕ್ರಮದಲ್ಲಿ ಯಾರು ಫಸ್ಟು, ಯಾರು ಸೆಕೆಂಡು, ಯಾರು ಥರ್ಡು ಅನ್ನೋದನ್ನ ಏನು ಮಾಡಬೇಕಾಗತ್ತೆ? ತಿಳ್ಕೊಬೇಕಾಗತ್ತೆ. ಯಾಕಂದರೆ ಆ ಒಂದು ಕ್ರೊನಾಲಜಿನ ಏನು ಮಾಡ್ತಾನೆ? ಪರೀಕ್ಷೆನಲ್ಲಿ ಕೇಳ್ತಾನೆ. ಆ ಒಂದು ಕ್ರೊನಾಲಜಿನ ಏನು ಮಾಡ್ತಾನೆ? ಪರೀಕ್ಷೆನಲ್ಲಿ ಕೇಳ್ತಾನೆ. ಆ ಒಂದು ಕ್ರೊನಾಲಜಿನಲ್ಲಿ ಫಸ್ಟ್ ಯಾರು ದಿವಾನ್ ಆಗಿದ್ರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು ಅನ್ನೋದನ್ನ ಈ ಒಂದು ಪ್ರಶ್ನೆನಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇದರ ಆನ್ಸರ್ ಏನಾಗುತ್ತೆ ಗೊತ್ತಾ? ಕ್ವಶನ್ ನಂಬರ್ 8 ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಮೊದಲೇದಾಗಿ ಯಾರು ಇಷ್ಟರಲ್ಲಿ ಬರುವಂಥವ್ರು? ದಿವಾನ್ ಆಫ್ ಮೈಸೂರು, ಕ್ರೊನಾಲಜಿಕಲ್ ಆರ್ಡರ್, ದೇರ್ ಟೆನ್ಯೂರ್ ಆರ್ಡರ್ ಆಫ್ ದಿ ಟೆನ್ಯೂರು. ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು, ಫಿಫ್ತ್ ಯಾರು ಅಂತ. ಟೆನ್ಯೂರ್ ಅಂತಂದ್ರೆ ಏನು? ನನಗೆ ಯಾವ ವರ್ಷದಲ್ಲಿ ಅವ್ರು ಇದ್ರು ಅಂತಲ್ಲ. ಟೆನ್ಯೂರ್ ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ದಿವಾನರಾಗಿದ್ರು, ಆ ಒಂದು ಆಧಾರದ ಮೇಲೆ ಹೇಳಬೇಕು. ಫಸ್ಟ್ ಯಾರು, ಸೆಕೆಂಡ್ ಯಾರು ಅಂತ ಕೇಳಿಲ್ಲ. ಇಲ್ಲಿ ನೋಡಿ ಟ್ವಿಸ್ಟ್ ಇದೆ. ಎಷ್ಟೋ ಸಲ ಏನು ಮಾಡ್ಬಿಡ್ತಾರೆ, ಒಂದು ಕ್ರೊನಾಲಜಿ, ಸರ್ ಬ್ಯಾನರ್ಜಿ ಆಮೇಲೆ ಬರ್ತಾರೆ, ಹೆಂಗೆ ಅಂತ ಇದು ಮಾಡ್ಬೋದು. ಬಟ್ ಏನದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಸೊ ನೋಡಿ, ಮಾಧವರಾವ್ ಮುಂಚೆನೇ ಬರ್ತಾರೆ, ಬಟ್ ಲಾಸ್ಟಿಗೆ ಹಾಕಿದ್ದೀನಿ. ಯಾಕಂದರೆ ಅವರ ಟೆನ್ಯೂರ್, ಅವರ ಸೇವೆ ಸಲ್ಲಿಸಿದಂತಹ ಅವಧಿ ಏನಿತ್ತು ತುಂಬ ಕಮ್ಮಿ ಇತ್ತು. ವಿಶ್ವೇಶ್ವರಯ್ಯನವರು 6 ವರ್ಷಗಳ ಕಾಲ ದಿವಾನರಾಗಿರ್ತಾರೆ. 1912ರಿಂದ 18, 6 ವರ್ಷಗಳ ಕಾಲ ಏನಾಗಿರ್ತಾರೆ? ದಿವಾನರು ಆಗಿರ್ತಾರೆ ವಿಶ್ವೇಶ್ವರಯ್ಯನವರು. ಕಾಂತರಾಚಾರ್ಯರು 4 ವರ್ಷ, 1918ರಿಂದ 22, 4 ವರ್ಷ, 1928ರಿಂದ 18ರಿಂದ 22. ಬ್ಯಾನರ್ಜಿ ಇವರು ಕೂಡ 4 ವರ್ಷ, ಆಲ್ಮೋಸ್ಟ್ ಭಾಳ ಡಿಫರೆನ್ಸ್ ಇಲ್ಲ. ಇರೋ ಮಂತ್ ಒಳಗೆ ಡಿಫರೆನ್ಸ್ ಆಗುತ್ತೆ. ಅದಕ್ಕೇನಿದ್ದಾರೆ, ಬ್ಯಾನರ್ಜಿ ಥರ್ಡಲ್ಲಿ ಬರ್ತಾರೆ. ಓಕೆ, 1926ರಿಂದ ಬ್ಯಾನರ್ಜಿ 1922ರಿಂದ 22, 22ರಿಂದ
26 100 ಆಯಿತು. ನೆಕ್ಸ್ಟ್ ಬರುವಂಥವ್ರು ಮಿರ್ಜಾ ಇಸ್ಮೈಲು, ಆಮೇಲೆ ಮಾಧವರಾವ್. ಅವಧಿ ನಾಟ್ ಅವ್ರು ಫಸ್ಟು ಸೆಕೆಂಡು ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಅವಧಿ ಯಾರು ಹೆಚ್ಚು ಅವಧಿಗಳ ಕಾಲ ದಿವಾನರಾಗಿದ್ದು, ಯಾರು ಕಡಿಮೆ ಅವಧಿಗಳ ಕಾಲ ದಿವಾನರು ಆಗಿದ್ರು ಅನ್ನೋದು. 26ರಿಂದ 41 5 ವರ್ಷಗಳ ಕಾಲ. 26ರಿಂದ 41 ನೋಡಿ. ಮಿರ್ಜಾ ಇಸ್ಮೈಲು ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಭೆ, ಮಾಡರ್ನ್ ಇಂಡಿಯಾದಲ್ಲಿ ಬರುತ್ತೆ ದುಂಡು ಮೇಜಿನ ಸಭೆಯಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಎಲ್ಲಿ ನಡೆಯುತ್ತೆ ದುಂಡು ಮೇಜಿನ ಸಭೆ? ಲಂಡನ್ ನಡೆಯುತ್ತೆ. ಇನ್ನೊಂದು ಗೊತ್ತಾ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿ ಒಂದೇ ಒಂದು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದೇ ಯಾವುದು? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಗಾಂಧೀಜಿಯವರು ಭಾಗವಹಿಸುವಂಥದ್ದು. ನೀವು ಒಂದೊಂದು ಏನು ನೆನ್ಪಿಟ್ಕೋಬೇಕು ಗೊತ್ತಾ, ಯಾವ ದುಂಡು ಮೇಜಿನ ಸಭೆಯಲ್ಲಿ ಎಲ್ಲ 3 ದುಂಡು ಮೇಜಿನ ಸಭೆ ಆಗುತ್ತೆ. 3 ದುಂಡು ಮೇಜಿನ ಸಭೆಯಲ್ಲಿ ಆಲ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಯಾವ ಒಬ್ಬ ಭಾರತೀಯರು ಒಬ್ಬರು ಅಥವಾ ಎಷ್ಟು ಜನ ಯಾರು ಭಾಗವಹಿಸಿದ್ರು? ಒಂದು ಹಿಂಟ್ ಕೊಡ್ತೀನಿ. ಒಬ್ರು ಭಾಗವಹಿಸಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸ್ತಾರೆ. ಅದರ್ ದೆನ್ ಡಾಕ್ಟರ್ BR ಅಂಬೇಡ್ಕರ್ ಯಾರ್ಯಾರಾದ್ರು? ಕಮೆಂಟ್ ಹಾಕಿ, ಗೊತ್ತಿದ್ರೆ ಕಮೆಂಟ್ ಹಾಕಿ. 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು. ಓಕೆ, ಇದು ಇಂಪಾರ್ಟೆಂಟ್. ಮಾಧವರಾವ್ 41ರಿಂದ 46. ಓಕೆ, ಗೊತ್ತಾಯ್ತಾ? ಒಂದು ಕ್ರೊನಾಲಜಿನಲ್ಲಿ ಯಾರ್ಯಾರು ಯಾವಾಗಿದ್ರು, ಎಷ್ಟೆಷ್ಟು ಆಳ್ವಿಕೆ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸೂರತ್ ವಿಭಜನೆ ಹೈ ಯೀಲ್ಡಿಂಗ್ ಟಾಪಿಕ್. 1907 ಸೂರತ್ನಲ್ಲಿ ಒಂದು ಸೆಷನ್ ಆಗುತ್ತೆ. ಈ ಒಂದು ಸೆಷನಲ್ಲಿ ಏನಾಗುತ್ತೆ, ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡರೇಟ್ಸ್, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನಾಗ್ತಾರೆ, ಡಿವೈಡ್ ಆಗ್ತಾರೆ ಈ ಒಂದು ಸೆಷನಲ್ಲಿ. ಯಾಕೆ ಅಂತ ನೀವು ಕೇಳ್ಬೋದು. ಏನಾಗಿರುತ್ತೆ, ಸೂರತ್ತಲ್ಲಿ ಎಕ್ಸ್ಟ್ರೀಮಿಸ್ಟ್ಗಳು, ತೀವ್ರಗಾಮಿಗಳು ಏನಂತಾರೆ, ಬಾಲಗಂಗಾಧರ ತಿಲಕ್ ಅವ್ರನ್ನ ಇದಕ್ಕೊಂದು ಏನು ಮಾಡೋಣ, ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅಂತಾರೆ. ಮಂದಗಾಮಿಗಳು ಅಂತಾರೆ ನೋ, ಸೂರತ್ ಬಾಂಬೆ ರೀಜನಲ್, ಮಹಾರಾಷ್ಟ್ರ ರೀಜನಲ್ ಬರುವಂಥದ್ದು, ಆ ಒಂದು ರೀಜನಲ್ ಇರೋರು ಇದಾಗಲ್ಲ, ಬೇಡ ಅಂತಾರೆ. ಸೊ ಅದೊಂದು ಏನೋ ಕನ್ಫ್ಲಿಕ್ಟ್, ಬೇರೆ ರೀಸನ್ ಇದಾವೆ. ಇದೊಂದು ಜಸ್ಟ್ ರೀಸನ್ ಅಷ್ಟೇ. ಯಾಕಂದರೆ ಮಾಡರೇಟ್ಸ್ಗಳ ಮೆಥಡೇ ಬೇರೆ ಇತ್ತು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂಥದ್ದು. ಎಕ್ಸ್ಟ್ರೀಮಿಸ್ಟ್ಗಳ ಮೆಥಡ್ ಏನಿತ್ತು, ಬೇರೆ ಇತ್ತು. ಆ ಒಂದೇನಿತ್ತು, ವಿಚಾರಧಾರೆಗಳು ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅದು ಕೂಡ ಮೇಜರ್ ರೀಸನ್. ಓಕೆ, ಅದು ಕೂಡ ಒಂದು ನನ್ನ ಮೇಜರ್ ರೀಸನ್ ಅಂತ ಹೇಳ್ಬೋದು. ಸೊ ಆ ಒಂದು ಸೂರತ್ ಸೆಷನ್ ಆಗುತ್ತೆ 1907ರಲ್ಲಿ. ಅದರ ಅಧ್ಯಕ್ಷರಾಗಿರ್ತಾರೆ ರಾಜ್ ಬಿಹಾರಿ ಬೋಸ್. ಘೋಷ್ ಅಲ್ಲ, ಬೋಸ್, ನೆನ್ಪಿಟ್ಕೊಳ್ಳಿ. ರಾಜ್ ಬಿಹಾರಿ ಬೋಸ್ ಏನಾಗಿರ್ತಾರೆ, ಅಧ್ಯಕ್ಷರು ಆಗಿರ್ತಾರೆ. ಆ ಒಂದು ಸೂರತ್ ಸೆಷನ್ ಅಲ್ಲಿ ಕರ್ನಾಟಕದವರು ಯಾರ್ಯಾರು ಭಾಗವಹಿಸಿದ್ದರು ಅಂತ ಕೇಳಿದ್ರು. ಇದನ್ನ KPSC ಕೇಳಿದೆ. ಸೇಮ್ ಕ್ವಶನ್ KPSC ಕೇಳಿದೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಇಲ್ಲಿ ಕೇಳಿದ್ದೀವಿ. ಯಾರ್ಯಾರು ಭಾಗವಹಿಸಿದ್ರು ಕರ್ನಾಟಕದವರು? ಅಣ್ಣಾಚಾರ್ಯ ಹೊಸಕೇರಿ ಭಾಗವಹಿಸಿದ್ರು. ಎಸ್. ಗಂಗಾಧರ ದೇಶಪಾಂಡೆ ಹೇಳಿದ್ದೀನಿ, ಕರ್ನಾಟಕದ ಸಿಂಹ, ಲಯನ್ ಆಫ್ ಕರ್ನಾಟಕದ ಸಿಂಹ ಅಂತ ಕರೀತಾರೆ, ಕರ್ನಾಟಕದ ಕೇಸರಿ ಅಂತ ಕರೀತಾರೆ. ಶ್ರೀನಿವಾಸ್ ಕೌಜಲ್ಗಿ ಎಸ್ ಭಾಗವಹಿಸಿದ್ರು. ಗೋವಿಂದರಾವ್ ಯಳ್ಗಿ ಭಾಗವಹಿಸಿದ್ರು. 4 ಜನ ಏನು ಮಾಡಿದ್ರು, ಈ ಒಂದು ಸೂರತ್ ಸೆಷನಲ್ಲಿ ಭಾಗವಹಿಸಿದ್ದರು. ಇಂಪಾರ್ಟೆಂಟ್. ಓಕೆ, ಗಂಗಾಧರ ದೇಶಪಾಂಡೆ ಅಂದ ತಕ್ಷಣ ನಿಂಗೆ ಇನ್ನೊಂದು ನೆನಪು ಬರಬೇಕು, KPCC ಅಂತ ಬರುತ್ತೆ, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ. ಅಂದರೆ ಯಾವಾಗ ಖಿಲಾಫತ್ ಇಶ್ಯೂ ನಡೀತಾ ಇರುತ್ತಲ್ವಾ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿ ನಡೀತಾ ಇರುತ್ತೆ, ಗಾಂಧೀಜಿಯವರು ಒಂದು ಇದನ್ನು ಹೇಳ್ತಾರೆ. ಅವಾಗ ಏನು ಮಾಡೋಣ, ನಾವು ಹಳ್ಳಿಗೂ ಓಕೆ ಮನೆಗೂ ಕಾಂಗ್ರೆಸ್ಸನ್ನು ತಲುಪಿಸ್ಬೇಕು, ನಮ್ಮ ವಿಚಾರಗಳನ್ನ ತಲುಪಿಸ್ಬೇಕಂತಂದರೆ ರಾಜ್ಯಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಏನಾಗಬೇಕಾಗಿದೆ, ಕಾಂಗ್ರೆಸ್ನ ಸ್ಥಾಪನೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಈಗಲೂ ಇದೆ, ಅದು ಸೇಮ್ ಹೆಸರೇನು ಚೇಂಜ್ ಆಗಿಲ್ಲ. ಓಕೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ ಕರ್ನಾಟಕದಲ್ಲಿ. ಅದರ ಮೊದಲ ಅಧ್ಯಕ್ಷರಾಗಿ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಆಯ್ಕೆ ಆಗ್ತಾರೆ. ಇದು ಎಲ್ಲಿ ಸ್ಥಾಪನೆ ಆಗುತ್ತೆ, ಗದಗ್ನಲ್ಲಿ ಸ್ಥಾಪನೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲಾಗುತ್ತೆ, ಗದಗ್ನಲ್ಲಿ ಸ್ಥಾಪನೆ ಆಗುತ್ತೆ. ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ಏನು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ವಿಷಯಗಳು. 1857 ರಿವಾಲ್ಟ್, 1857 ದಂಗೆ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, 1857 ದಂಗೆ ಏನು ನನಗೆ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಪ್ರಶ್ನೆ ಬರುತ್ತೆ. ಕರ್ನಾಟಕದಲ್ಲೂ ಅಷ್ಟಾಗಿ ಇರಲ್ಲ, ಬಟ್ ಅಲ್ಲಲ್ಲ ಸ್ವಲ್ಪ ಏನಾಗುತ್ತೆ, ಈ ಒಂದು ಚಳುವಳಿ, ಈ ಒಂದು ಏನು ರಿವಾಲ್ಟ್ ಇದೆ, ದಂಗೆ ಇದೆ, ಸ್ವಲ್ಪ ಮಟ್ಟಕ್ಕೆ ಛಾಯೆಯನ್ನು ಮೂಡಿಸುತ್ತೆ ಹೊರತು ಆಲ್ ಓವರ್ ಕರ್ನಾಟಕ ಆಗಿದೆ ಅಂತಂದರೆ ಇಲ್ಲ.
ಓಕೆ. ಬಟ್ ಆದ್ರ ಪಾರ್ಟ್ ಆಗಿ ಏನಾಗುತ್ತೆ, ಹಲಗಲಿ ಬೇಡರ್ ರಿವಾಲ್ಟ್ 1857 ಆಗುವಂಥದ್ದು. ಹಲಗಲಿ ಬೇಡರ ದಂಗೆ. ಹಲಗಲಿ ಎಲ್ಲಿ ಬರುತ್ತೆ, ಹಲಗಲಿ ಬೇಡರು ಎಲ್ಲಿ ಬರ್ತಾರೆ? ಕರ್ನಾಟಕ ಜಿಲ್ಲೆಯ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುವಂಥದ್ದು ಯಾವುದೋ ಹಲಗಲಿ ಅನ್ನುವಂಥ ಊರು. ಈಗಲೂ ಇದೆ ಹಲಗಲಿ ಅನ್ನುವಂಥ ಊರು. ಓಕೆ, ಅಲ್ಲಿ ಒಂದು ಹಲಗಲಿ ಬೇಡರ ದಂಗೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ 3 ಇದು ನೋಡಿ. ಪ್ರೈಮರಿ ಕಾಸ್ ಆಫ್ ದಿ ರಿವಾಲ್ಟ್ ವಾಸ್ ದಿ ಬ್ರಿಟಿಷ್ ಎನೆಕ್ಟೆಡ್ ಆರ್ಮ್ಸ್ ಆಕ್ಟ್. ಇವರು ಏನ್ ಮಾಡ್ತಾ ಇರ್ತಾರೆ, ಆರ್ಮ್ಸ್, ಅವರು ಬಿಲ್ಲು ಬಾಣ ಇವೇನಿರ್ತವೆ ಅವ್ರ ಆಯುಧಗಳನ್ನ ಬೇಡ್ರಲ್ವ ಅವರು, ಟ್ರೈಬ್ಸ್ ಅವರು, ಯಾಕಂದ್ರೆ ಬೇಟೆ ಆಡ್ಬೇಕಾಗಿರುತ್ತೆ, ಅದಕ್ಕೆಲ್ಲ ಬಳಸ್ತಾ ಇರುತ್ತೆ. ಬಟ್ ಬ್ರಿಟಿಷರು ಏನೊಂದು ತಗೊಂಡ್ಬರ್ತಾರೆ, ಆರ್ಮ್ಸ್ ಆಕ್ಟ್, ಓಕೆ, ಸಶಸ್ತ್ರ ಕಾಯ್ದೆಯನ್ನು ತಗೊಂಡ್ಬರ್ತಾರೆ. ಏನು, ನೀವು ಕಂಪಲ್ಸರಿ ಲೈಸೆನ್ಸನ್ನು ತಗೊಳ್ಳೇಬೇಕು ಅಂತ ತಲಾಂತರದಿಂದ ಅವ್ರ ತಾತ ಮುತ್ತಾತ ಕಾಲದಿಂದ ಬಳಸ್ತಾ ಇರುವಂಥವ್ರು ಯಾರೋ ಬಂದು ಲೈಸೆನ್ಸ್ ತಗೋಬೇಕು ಅಂದರೆ ರೊಚ್ಚ ಕೇಳಲ್ವಾ, ಅವರಿಗೆ ಕೋಪ ಬರಲ್ವಾ? ಆಬ್ವಿಯಸ್ಲಿ. ನೆಕ್ಸ್ಟ್, ದ ರೆಬಿಲಿಯನ್ ಟುಕ್ಸ್ ಪ್ಲೇಸ್ ಇನ್ ದಿ ಮುಧೋಳ ತಾಲೂಕ್, ದೆನ್ ದ ಬಿಜಾಪುರ ಡಿಸ್ಟಿಕ್. ಓಕೆ, ಅವಾಗ ಬಿಜಾಪುರ ಡಿಸ್ಟಿಕ್ ಇತ್ತು, ಈಗ ಬಾಗಲಕೋಟೆ ಡಿಸ್ಟಿಕ್. ಓಕೆ, ಬಾಗಲಕೋಟೆ ಡಿಸ್ಟಿಕ್ ನೆನ್ಪಿಟ್ಕೊಳ್ಳಿ. ದೆನ್ ಬಿಜಾಪುರ ಡಿಸ್ಟಿಕ್. ಅವಾಗ ಬಿಜಾಪುರ ಡಿಸ್ಟಿಕ್ ಏನಾಗುತ್ತೆ, 1998-99 ಡಿವೈಡ್ ಆಗುತ್ತೆ. ಬಿಜಾಪುರ ಡಿವೈಡ್ ಆಗಿ ಇನ್ನೊಂದು ಡಿಸ್ಟಿಕ್ ಆಗುತ್ತೆ, ಯಾವುದು? ಬಾಗಲಕೋಟೆ ಜಿಲ್ಲೆ ಆಗುತ್ತೆ. ಅದಕ್ಕೆ ಬಾಗಲಕೋಟೆ ಮತ್ತು ಬಿಜಾಪುರನೇ ಅಂತ ಕರೀತಾರೆ, ಅವಳಿ ಜಿಲ್ಲೆಗಳು ಅಂತ ಕರೀತಾರೆ. ಓಕೆ, ಸೊ ಹೀಗಾಗಿ ಇದು ಕೂಡ ಕರೆಕ್ಟು. ದ ಬೇಡ ಸರೆಂಡರ್ ದೇರ್ ವೆಪನ್ಸ್ ಪೀಸ್ಫುಲಿ, ನೋ. ದಂಗೆ ಅಂತ ಯಾಕೆ ಕರಿಬೇಕಾಗಿತ್ತು? ಪೀಸ್ಫುಲಿ ಅವರು ಸರೆಂಡರ್ ಮಾಡೋ ಆಗಿದ್ರೆ ದಂಗೆ ಅಂತ ಯಾಕೆ ಕರಿಬೇಕು ನಾವು ಇದನ್ನ, ಅಲ್ವಾ? ಸೊ ಆಬ್ವಿಯಸ್ಲಿ ಇದು ತಪ್ಪು. ಹೀಗಾಗಿ ಸ್ಟೇಟ್ಮೆಂಟ್ 1 ಹೇಳಿಕೆ 1 ಮಾತ್ರ ಏನಿದೆ ಸರಿ, 1 ಮತ್ತು 2 ಸರಿಯಾಗಿದೆ, 3ನೇದೇನಿದೆ ತಪ್ಪಾಗಿದೆ. ನೌ ವಿಲ್ ಸಿ ಸಮ್ ಪಾಲಿಟಿ ಕ್ವಶನ್ಸ್. ಓಕೆ, ವೀರಪ್ಪ ಮೊಯ್ಲಿ ಕಮಿಷನ್ in its report administrative reforms among the aspects suggested doing away which of the following pairs of article Constitution of India ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು, ವೀರಪ್ಪ ಮೊಯ್ಲಿ ಅವರು ಏನಾಗಿದ್ದು, 2ನೇ ಆಡಳಿತ ಸುಧಾರಣಾ ಆಯೋಗ, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ಏನಾಗಿದ್ರು, ಕಮಿಷನ್ನ ಚೇರ್ಮನ್ ಆಗಿದ್ದರು. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ 2 ಆರ್ಟಿಕಲ್ನ ಇವರು ಸಜೆಸ್ಟ್ ಮಾಡ್ತಾರೆ. ಏನು ಸಜೆಸ್ಟ್ ಮಾಡ್ತಾರೆ ಅಂತಂದ್ರೆ, ರಿಫಾರ್ಮ್ ಅಮಾಂಗ್ ದ ಅದರ್ ಸಜೆಸ್ಟೆಡ್ ಡೂಯಿಂಗ್ ವಿತ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ದ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದನ್ನ ಹೊರಗಡೆ ಇಡಬೇಕು. ರಿಫಾರ್ಮ್ಸ್ ಅಮಾಂಗ್ ದ ಅದರ್ ಆಸ್ಪೆಕ್ಟ್ಸ್ ಆಫ್ ಸಜೆಸ್ಟೆಡ್, ಯಾವ 2 ಆರ್ಟಿಕಲ್ನ ನಾವೇನು ಮಾಡಬೇಕಾಗಿದೆ, ಬೇರೆ ಕಡೆ ಇಡಬೇಕಾಗಿದೆ ಅಂತ. ಆರ್ಟಿಕಲ್ 310 ಆ್ಯಂಡ್ 311. ಓಕೆ, ಯಾವುದಪ್ಪ ಅಂತಂದರೆ ಆರ್ಟಿಕಲ್ 310 ಏನು ಹೇಳುತ್ತೆ ಅಂತಂದರೆ, ಸಿವಿಲ್ ಸರ್ವೆಂಟ್ಸ್ ಹೋಲ್ಡ್ ಆಫೀಸ್. ಯಾವ ಸಿವಿಲ್ ಸರ್ವೆಂಟ್ಸ್ ಇದಾರಲ್ವಾ, ಸಿವಿಲ್ ಸರ್ವೆಂಟ್ಸ್ ಆಫೀಸರ್ಸ್ ಇದಾರಲ್ಲ, ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ಇದಾರಲ್ವಾ, ಇವ್ರನ್ನ ಇದ್ರ ಒಳಗಡೆಯಿಂದ ನಾವೇನು ಮಾಡಬೇಕು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಿಂದ ಹೊರಗಡೆ ಇಡಬೇಕು ಅಂತ. ಓಕೆ, ಆಮೇಲೆ 311 ಏನು ಹೇಳುತ್ತೆ, ಯಾರಿದಾರಲ್ವ ಇವ್ರಿಗೆ ಸೇಫ್ ಗಾರ್ಡ್ಸ್ ಕೊಡಬೇಕು, ಒಂದಿಷ್ಟು ಸುರಕ್ಷತೆಯನ್ನು ಏನು ಮಾಡಬೇಕಾಗಿದೆ, ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಯಾರಪ್ಪ, ಸಿವಿಲ್ ಸರ್ವೆಂಟ್ಸ್. ಈಗ ಗವರ್ನರ್ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು, ರಾಷ್ಟ್ರಪತಿ ಭವನದಲ್ಲಿ ಕೆಲಸ ಮಾಡುವಂಥವ್ರು, ಅವರನ್ನೇ ಆ ಒಂದು ಭವನದಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ, ಆಯ್ಕೆ ಮಾಡ್ಕೊತಾರೆ. ಅಲ್ಲಿ ಸಪ್ರೇಟಾಗಿಯೇ ಒಂದೊಂದು ಸಲ ಆಯ್ಕೆ ಮಾಡ್ಕೊತಾರೆ. ಆಮೇಲೆ ಇನ್ನೂ ಒಂದು, ರಾಷ್ಟ್ರಪತಿಗಳ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುವಂಥ ಯಾರು, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್. ಓಕೆ, ದೇ ಆರ್ ನಥಿಂಗ್ ಬಟ್ ಸಿವಿಲ್ ಸರ್ವೆಂಟ್ಸ್ ಟೈಪೇ ಇರ್ತಾರೆ. ಓಕೆ, ಆಫೀಸರ್ಸ್ ಥರನೇ ಅವರು, ಲಾ ಆಫೀಸರ್ಸ್ ಅವರು. ಹಾಗೂ ಪ್ರೆಸಿಡೆಂಟ್ ಆಫ್ ದಿ ಗವರ್ನರ್ ಪ್ಲೆಜರಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಪ್ರೆಸಿಡೆಂಟ್ ಪ್ಲೆಜರಲ್ಲಿ ಕೆಲಸ ಮಾಡ್ತಾರೆ, ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಅಲ್ವಾ. ಸೊ ಅವ್ರನ್ನ ಸೇಫ್ ಗಾರ್ಡ್ ಇಡಬೇಕು ಅಂತ ಹೇಳಿ ಎರಡನ್ನೂ ಏನು ಮಾಡಿ ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಿಂದ ಹೊರಗಡೆ ಇಡ್ತಾ ಇದ್ದೀವಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಬಂದೇ ಬಿಡ್ತು ಅಟಾರ್ನಿ ಜನರಲ್. He is appointed by the president, attorney general. Yes, correct. He has the right to take part of the parliament proceedings ಅಲ್ಲಿ ಭಾಗವಹಿಸಬಹುದು, ಆದರೆ ವೋಟ್ ಹಾಕಕ್ಕೆ ಆಗಲ್ಲ, ಮತದಾನ ಮಾಡಕ್ಕೆ ಆಗಲ್ಲ. ಸೆಕೆಂಡ್, he is the right audience in all courts of India. ಎಲ್ಲ ಕೋರ್ಟ್ಗಳಲ್ಲಿ ಅವ್ರು ಏನು ಮಾಡ್ಬೋದು, ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಭಾಗವಹಿಸಬಹುದು. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಇವ್ರನ್ನ ಅಲ್ವಾ. ಆರ್ಟಿಕಲ್ 76 ವಿಧಿ 76ರ ಅಡಿಯಲ್ಲಿ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಅಟಾರ್ನಿ ಜನರಲ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಇದು ವಿಧಿನೂ ನೆನ್ಪಿಡ್ಬೇಕು ನೀವು, ಯಾಕಂದರೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 2 ಇದೆ ಇಲ್ಲಿ. ಐಲ್ ಜಸ್ಟ್ ರೀಡ್.
ಏನಿದೆ ಅಸೆಷನ್ ರೀಜನ್ ಕೊಟ್ಟಿದ್ದಾರೆ. ದ ವರ್ಡ್ ಮೈನಾರಿಟಿ ನಾಟ್ ಡಿಫೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ದ ವರ್ಡ್ ಮೈನಾರಿಟಿ ನಾಟ್ ಡಿಫೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಮೈನಾರಿಟಿ ಅನ್ನೋ ಶಬ್ದ ಮೆನ್ಷನ್ ಆಗಿದೆ ಹೊರತು ಅದರ ವ್ಯಾಖ್ಯಾನ ಇಲ್ಲ, ಅದು ಡಿಫೈನ್ ಆಗಿಲ್ಲ. ಮೈನಾರಿಟಿ ಅಂದರೆ ಏನು ಅನ್ನೋದು ಡಿಫೈನ್ ಆಗಿಲ್ಲ, ಅದಕ್ಕೆ ಡೆಫಿನಿಷನ್ ಇಲ್ಲ. ಮೈನಾರಿಟಿ ಅಂದರೆ ಏನು ಅನ್ನೋ ಡೆಫಿನಿಷನ್ ಇಲ್ಲ, ಬಟ್ ಮೆನ್ಷನ್ ಆಗಿದೆ. ಸಾರಿ, ಅದು ಡಿಫೈನ್ ಆಗಿಲ್ಲ ಬಟ್ ಮೆನ್ಷನ್ ಆಗಿದೆ. ಎಸ್, ಅಸೆಷನ್ ಎ ಈಸ್ ಕರೆಕ್ಟ್. ಓಕೆ, ಅಸೆಷನ್ ಎ ಈಸ್ ಕರೆಕ್ಟ್. ಬಿ ಏನು ಹೇಳುತ್ತೆ, ಮೈನಾರಿಟಿ ಅನ್ನೋ ವರ್ಲ್ಡು ಮೆನ್ಷನ್ ಆಗಿಲ್ಲ, ಕರೆಕ್ಟು. ಬಟ್ ರೀಸನ್ ಏನು ಹೇಳುತ್ತೆ, ಮೈನಾರಿಟಿ ಕಮಿಷನ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಸ್, ಮೈನಾರಿಟಿ ಕಮಿಷನ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಓಕೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ. ಎಸ್, ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದಿದ್ದಾನೆ. ಎಸ್, ಅದು ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಕರೆಕ್ಟು. ಏನು ಕರೆಕ್ಟು, ಆರು ಕರೆಕ್ಟು. ಬಟ್ ಎ ಮತ್ತು ಆರ್ಗೆ ಸಂಬಂಧ ಇದೆಯಾ, ಅಲ್ಲಿ ಮೈನಾರಿಟಿಗೆ ಡೆಫಿನಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಕಮಿಷನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಲ್ಲ ಅಂತ ಹೇಳ್ತದೆ. ಬಟ್ ಅದಕ್ಕೂ ಸಂಬಂಧ ಇಲ್ಲ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಎ ಮತ್ತು ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದ್ದಾವೆ. ಬೋತ್ ಅಸೆಷನ್ ಅಂಡ್ ರೀಸನ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ದಿ ನಾಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆರು ಏನು ಕಾರಣ ಪ್ರತಿಪಾದನೆಯನ್ನು ಸರಿಯಾಗಿ ವಿವರಿಸುತ್ತಿಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಮೈನಾರಿಟಿ ಕಮಿಷನ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಅದೊಂದು ಶಾಸನಾತ್ಮಕ ಸಂಸ್ಥೆ. ಮೈನಾರಿಟಿ ಅನ್ನೋ ವರ್ಲ್ಡು ಏನಿಲ್ಲ, ಮೆನ್ಷನ್ ಇದೆ, ಬಟ್ ಅದು ಡಿಫೈನ್ ಆಗಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಅದು ಡಿಫೈನ್ ಆಗಿಲ್ಲ. ಅದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಓಕೆ, ಇಂಪಾರ್ಟೆಂಟು ಆಯಿತಾ. ಬಟ್ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಏನು ಗೊತ್ತಾ, ಹಿಂದೂ ಅಂತ ಬರುತ್ತೆ, ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಓಕೆ, ಆರ್ಟಿಕಲ್ 25 to 28 ಅದರಲ್ಲಿ ಹಿಂದೂ ಅಂತ ಬರುತ್ತೆ. ಈ ಹಿಂದೂ ಅಲ್ಲಿ ಯಾವ್ಯಾವ ರಿಲಿಜನ್ ಬರ್ತವೆ, ಯಾವ್ಯಾವ ರಿಲಿಜನ್? ಹಿಂದೂ, ಜೈನ, ಓಕೆ, ಬೌದ್ಧ, ಸಿಖ್. ನೆನ್ಪಿಡಿ, ಇವು 4 ಬರ್ತವೆ. ಹಿಂದೂ ಅಂತಂದರೆ ಇದ್ರ ಪ್ರಕಾರ ಆರ್ಟಿಕಲ್ 25 to 28 ರಿಲಿಜಿಯಸ್ ಫ್ರೀಡಮ್ ಅಂತ ಏನು ಬರುತ್ತೆ, ಅದರಲ್ಲಿ ಹಿಂದೂ ಅಂತಂದರೆ ಹಿಂದೂ, ಜೈನ್, ಬುದ್ಧ, ಸಿಖ್. ಪಾರ್ಸಿ ಬರಲ್ಲ, ಮುಸ್ಲಿಮ್ಸ್ ಬರಲ್ಲ, ಮತ್ತು ಕ್ರಿಶ್ಚಿಯನ್ ಬರಲ್ಲ. 7 ಮೈನಾರಿಟಿ ಇದ್ದಾವೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಯಾವಾಗ ಯಾವ್ದಾದ್ರು ಬಂತು ಅಂತ. ಲಾಸ್ಟ್ ಕ್ಲಾಸ್ ವಿಡಿಯೋಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದನ್ನು ಕೂಡ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಜಸ್ಟ್ ಒನ್ಸ್ ಅಗೇನ್ ನಿಮಗೆ ಇದಾಗಲಿ ಅಂತ ನಾನು ಹೇಳಿರೋದು ಈಗ ಅಷ್ಟೇ. ಓಕೆ, ಎಲೆಕ್ಷನ್ ಕಮಿಷನ್. ಓಕೆ, ಎಲೆಕ್ಷನ್ ಕಮಿಷನ್ ಏನು ಆಫ್ ಇಂಡಿಯಾ ಕ್ಯಾನ್ ಬಿ ಐದರ್ ಅ ಸಿಂಗಲ್ ಮೆಂಬರ್ ಬಾಡಿ ಆರ್ ಎ ಮಲ್ಟಿ ಮೆಂಬರ್ ಬಾಡಿ. ಎಸ್, ಎಲೆಕ್ಷನ್ ಕಮಿಷನ್ ಕ್ಯಾನ್ ಬಿ ಸಿಂಗಲ್ ಮೆಂಬರ್ ಬಾಡಿ ಆರ್ ಎ ಮಲ್ಟಿ ಮೆಂಬರ್ ಬಾಡಿ. ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, 2 ಅದರ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಮುಖ್ಯ ಚುನಾವಣಾಧಿಕಾರಿ ಒಬ್ರು ಇರ್ತಾರೆ, 2 ಚುನಾವಣಾ ಅಧಿಕಾರಿ ಇರ್ತಾರೆ ಅವರಿಗೆ ಅಸಿಸ್ಟ್ ಮಾಡೋಕ್ಕೆ. ಆಬ್ವಿಯಸ್ಲಿ ಇದು ಕರೆಕ್ಟ್ ಇದೆ. ದ ಎಲೆಕ್ಷನ್ ಕಮಿಷನರ್ಸ್ ವೇರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಇಂಡಿಯಾ ಆನ್ ದಿ ಅಡ್ವೈಸ್ ಆಫ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್. ನೋ, ಅವರ ಅಡ್ವೈಸ್ಗೆ ಸಂಬಂಧ ಇಲ್ಲ. ಯಾರನ್ನು? ಸರ್ಕಾರ ಮಾಡುವಂಥದ್ದು. ಅದೆಲ್ಲವನ್ನು ಯಾರು ಮಾಡ್ತಾರೆ? ಸರ್ಕಾರ ಮಾಡುವಂಥದ್ದು. ಆಮೇಲೆ ಈಗ ಇನ್ನೂ ಒಂದು ಆ್ಯಕ್ಟ್ 2023 ಆ್ಯಕ್ಟ್ ಬಂದಿದೆಯಪ್ಪ, ಸರ್ಕಾರ ಮಾಡುವಂಥದ್ದೇ. ಬಟ್ 2023 ಒಂದು ತಿದ್ದುಪಡಿ ಕಾಯ್ದೆಯನ್ನು ತೊಗೊಂಡ್ಬರ್ತಾರೆ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರು. ಇದಕ್ಕೇನಿರಬೇಕು? ಒಂದು ಸೆಲೆಕ್ಷನ್ ಪ್ಯಾನಲ್ ಇರುತ್ತೆ. ಆ ಪ್ಯಾನಲು ಒಬ್ಬನ ರೆಕಮೆಂಡ್ ಮಾಡ್ತಾರೆ, ಅವ್ರನ್ನ ಏನು ಮಾಡಬೇಕು? ಪ್ರೆಸಿಡೆಂಟು ಅಪಾಯಿಂಟ್ ಮಾಡಬೇಕು. ಇದರಲ್ಲಿ ಯಾರಿರ್ತಾರೆ? ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಅಪೋಸಿಷನ್ ಲೀಡರ್ ಇರ್ತಾರೆ, ಆಮೇಲೆ ಸ್ಪೀಕರ್ ಇರ್ತಾರೆ. 3 ಜನ ಇರ್ತಾರಪ್ಪ. ಓಕೆ, ಅದು ಇಂಪಾರ್ಟೆಂಟು. ಲೀಡರ್ ಆಫ್ ಅಪೋಸಿಷನು ಇಲ್ಲ, ಒಬ್ಬರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಮತ್ತು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆ ಒಂದು ಸೆಲೆಕ್ಷನ್ ಪ್ಯಾನಲ್ ಏನು ಮಾಡ್ತಾರೆ? ಅವರು ರೆಕಮೆಂಡ್ ಮಾಡ್ತಾರೆ. ಇವ್ರನ್ನ ನಾವು ಎಲೆಕ್ಷನ್ ಕಮಿಷನರ್ ಮಾಡ್ತಾ ಇದ್ದೀವಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ನಾವು ಆಯ್ಕೆ ಮಾಡಿದ್ದೀವಿ. ಅದನ್ನು ಪ್ರೆಸಿಡೆಂಟಿಗೆ ಕಳಿಸ್ಕೊಡ್ತಾರೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಆಯಿತಾ? ಸೊ ಹೀಗಾಗಿ 2ನೇ ಸ್ಟೇಟ್ಮೆಂಟು ತಪ್ಪು. ಸೆಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ವೇರ್ ವರ್ಕ್ ಅಂಡರ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೋ, ಸ್ಟೇಟ್ ಎಲೆಕ್ಷನ್ ಕಮಿಷನರು ಅವರು ಸಪರೇಟಾಗಿಯೇ ಕೆಲಸ ಮಾಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೆಲಸ ಏನು? ಇಲ್ಲಿ ಪಂಚಾಯತ್ ಎಲೆಕ್ಷನ್ ನಡೆಸೋದು, ಮುನ್ಸಿಪಾಲಿಟಿ ಎಲೆಕ್ಷನ್ ನಡೆಸೋದು, ತಾಲೂಕು ಪಂಚಾಯತಿ ZP ಎಲೆಕ್ಷನ್ಗಳನ್ನು ನಡೆಸುವಂಥದ್ದು, ಅದೆಲ್ಲವೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಕೆಲಸ. ಅವ್ರ ಅಂಡರು ಕೆಲಸ ಮಾಡುವಂಥ ಇಲ್ಲ, ಯಾಕಂದರೆ ಅದು ಸಪರೇಟೇ. ಅದನ್ನು 73rd 74th ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರಬೇಕು. ಯಾಕಂದರೆ ಇಲ್ಲಿ ಪಂಚಾಯತ್ ರಾಜ್ ಮುನ್ಸಿಪಾಲಿಟಿ ಎಲೆಕ್ಷನ್ ನಡೆಸಬೇಕು ಅನ್ನೋ ಕಾರಣಕ್ಕೆ ಅದನ್ನು ತೆಗೆದುಕೊಂಡು ಬಂದಿರುವಂಥದ್ದು. ರೈಟ್? ಹೀಗಾಗಿ ಇದು ತಪ್ಪು. 1ನೇ ಮಾತ್ರ ಏನಿದೆ? ಸರಿಯಾಗಿ ಇದೆ. ಓಕೆ, ಬಜೆಟ್ ಇಲ್ಲಿ ನೋಡಿ, ಇಲ್ಲೇ ಇದೆ. ಒಂದು ಸೆಕೆಂಡ್, ಐ ವಿಲ್ ಟೇಕ್ ಬಜೆಟ್ ಆಫ್ ದಿ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಒಂದು ಬಜೆಟನ್ನು ಏನು ಮಾಡಬೇಕಾಗತ್ತೆ? ಮಂಡಿಸ್ಬೇಕಾಗತ್ತೆ. ಗ್ರಾಮ ಪಂಚಾಯತ್ ಏನು ಮಾಡಬೇಕು? ಒಂದು ಬಜೆಟನ್ನು ಮಂಡಿಸ್ಬೇಕು.
ಅದನ್ನು ಅಪ್ರೂವ್ ಮಾಡುವಂಥವ್ರು ಯಾರು? ಗ್ರಾಮ ಪಂಚಾಯತಿ ಒಂದು ಬಜೆಟನ್ನು ಕೊಡುತ್ತೆ, ಹಿಂಗೆ ನಾವು ಹಿಂಗೆ ಇಷ್ಟಿಷ್ಟು ದುಡ್ಡನ್ನು ಇಲ್ಲಿ ಖರ್ಚು ಮಾಡ್ಬೇಕಂತ ಮಾಡಿದ್ದೀವಿ, ಅದನ್ನು ಮಾಡಬೇಕು, ಅದಕ್ಕೊಂದು ಅಪ್ರೂವ್ ಕೊಡಿ ಅಂತ ಕೇಳ್ತಾರೆ. ಆ ಅಪ್ರೂವ್ನ ಯಾರು ಕೊಡುವಂಥದ್ದು? ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ, ಸ್ಟೇಟ್ ಗೌರ್ಮೆಂಟ, ನನ್ ಆಫ್ ದಿ ಅಬವ್. ಯಾರೋ ತಾಲೂಕು ಪಂಚಾಯತ್ ಅಪ್ರೂವ್ನ ಕೊಡಬೇಕು. ಗ್ರಾಮ ಪಂಚಾಯತಿ ತನ್ನ ಬಜೆಟನ್ನು ಮಂಡಿಸಬೇಕೆಂದರೆ. ಓಕೆ, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟು. ಇದು ಇಂಪಾರ್ಟೆಂಟು, ರೈಟ್. ನೆಕ್ಸ್ಟ್ ಒನ್, ಪಂಚಾಯತ್ ರಾಜ್ ಇಸ್ ದಿ ಹೆಲ್ಡಿಂಗ್ ಟಾಪಿಕ್ ಫಾರ್ ಆಲ್ ಗ್ರೂಪ್ ಸಿ ಎಕ್ಸಾಮ್ಸ್. ಅದಕ್ಕೆ ನೋಡಿ, ಪಂಚಾಯತ್ ರಾಜ್ ಇನ್ನೊಂದು ಕ್ವಶನ್ ಇದೆ. ಕಮಿಟಿ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳು, ಕಮಿಟೀಸ್ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಏನೇನಿದಾವಲ್ವಾ, ಅಶೋಕ್ ಮೆಹ್ತಾ ಆಗಿರ್ಬೋದು, ಬೇರೆ ಬೇರೆ ಏನು ಕಮಿಟಿಗಳಿದ್ದಾವೆ, ಎಲ್ಲ ಕಮಿಟಿಗಳನ್ನು ತಿಳ್ಕೊಳ್ಳಿ, ಯಾಕಂದರೆ ಪ್ರಶ್ನೆ ಬರುತ್ತೆ. ಓಕೆ, ಪ್ರಶ್ನೆ ಬರುತ್ತೆ. ಏನು ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ವಿಚ್ ಆಫ್ ದಿ ಫಾಲೋವಿಂಗ್ ನಾಟ್ ರೆಕಮೆಂಡೇಶನ್? ಅಶೋಕ್ ಮೆಹ್ತಾ ಸಮಿತಿಯ ಯಾವುದು ಒಂದು ಶಿಫಾರಸ್ ಅಲ್ಲ. 4 ಆಯ್ಕೆಗಳಲ್ಲಿ ಯಾವ ಶಿಫಾರಸ್ ಅಲ್ಲ ಅಂತ ಕೇಳಿದ್ದಾನೆ. ಯಾವುದು? ಓಪನ್ ಪಾರ್ಟಿಸಿಪೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಪಂಚಾಯತ್ ರಾಜ್, ಕ್ರಿಯೇಷನ್ ಆಫ್ 2 ಟೈರ್, ರಿಸರ್ವೇಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್, ಕಂಪಲ್ಸರಿ ಪವರ್ ಆಫ್ ಟ್ಯಾಕ್ಸೇಷನ್, ಅಂದರೆ SC ಮತ್ತು ST ಗಳಿಗೆ ಮೀಸಲಾತಿಯನ್ನು ಕೊಡಬೇಕು. ಟ್ಯಾಕ್ಸೇಷನ್ ಪವರ್ ಅಂದರೆ ತೆರಿಗೆಯನ್ನು ವಸೂಲಿ ಮಾಡುವಂಥ ಅಧಿಕಾರವನ್ನು ಕೊಡಬೇಕು. ಪೊಲಿಟಿಕಲ್ ಪಾರ್ಟೀಸು ಏನು ಮಾಡ್ಬೋದು? ಪಂಚಾಯತ್ ಎಲೆಕ್ಷನಲ್ಲಿ ಓಪನ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು, ರಾಜಕೀಯ ಪಕ್ಷಗಳು, ಅದನ್ನು ಕೊಡಬೇಕು. ಬಟ್ 3 ಟೈರ್ ಅಲ್ಲ, ಅಶೋಕ್ ಮೆಹ್ತಾ 2 ಟೈರ್. ನೆನ್ಪಿಟ್ಕೊಳ್ಳಿ, ಅಶೋಕ್ ಮೆಹ್ತಾ ಏನು ಮಾಡ್ತಾರೆ? 2 ಟೈರ್ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರ್ತಾರೆ. ಓಕೆ, 2 ಟೈರ್. ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್, ಜಿಲ್ಲಾ ಪರಿಷತ್ತು ಮತ್ತು ಮಂಡಲ್ ಪಂಚಾಯತ್ ವ್ಯವಸ್ಥೆ 2 ಟೈರ್ ಇರಬೇಕು ಅಂತ ಏನು ಮಾಡ್ತಾರೆ? ಅಶೋಕ್ ಮೆಹ್ತಾ ಹೇಳ್ತಾರೆ. ಇದು ಇಂಪಾರ್ಟೆಂಟು, ರೈಟ್? ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 4 ಹೇಳಿಕೆ ಇದ್ದಾವೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲೋಕಲ್ ಗೌರ್ಮೆಂಟ್ ಅಂದರೆ ಪಂಚಾಯತ್ ರಾಜ್? ಆರ್ಟಿಕಲ್ 40 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದಿ ಸ್ಟೇಟ್ ಆರ್ಗನೈಸ್ ವಿಲೇಜ್ ಪಂಚಾಯತ್ ದೆಮ್ ಸಚ್ ಪವರ್ಸ್ ಅಥಾರಿಟಿ ಮೇ ನೆಸೆಸರಿ ಟು ಫಂಕ್ಷನ್ ಯೂನಿಟ್ಸ್ ಆಫ್ ದಿ ಸೆಲ್ಫ್ ಗೌರ್ಮೆಂಟ್. ಡಿಸೆಂಟ್ರಲೈಸೇಷನ್, ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿಗಳನ್ನು ಸೆಟಪ್ ಮಾಡಬೇಕು ನಮ್ಮ ಗ್ರಾಸ್ ರೂಟ್ ಲೆವೆಲ್. ಓಕೆ, ನಮ್ಮ ಬೇರಿರೋದು ಅಲ್ಲಿ ಡಿಸೆಂಟ್ರಲೈಸೇಷನ್ ಮಾಡಿ. ಆರ್ಟಿಕಲ್ 40 ಹೇಳುತ್ತೆ, ಎಲ್ಲಿ ಹೇಳುತ್ತೆ? DPSP. ಇದು ಯಾವ ಪ್ರಿನ್ಸಿಪಲ್ಲು? ಗಾಂಧಿಯನ್ ಪ್ರಿನ್ಸಿಪಲ್. ಓಕೆ, ಗಾಂಧಿಯನ್ ಪ್ರಿನ್ಸಿಪಲ್, ಗಾಂಧೀಜಿಯವರ ತತ್ವ. ಓಕೆ, ಪಂಚಾಯತಿಗಳಿಗೆ ಅವ್ರಿಗೆ ಆದಂಥ ಒಂದು ಅಧಿಕಾರಗಳನ್ನು ಕೊಡಿ, ಪಂಚಾಯತಿಗಳಿಗೆ ಅವರಿಗೆ ಆದಂಥ ನಿಯಮಗಳನ್ನು ರೂಪಿಸೋ ಅಧಿಕಾರಗಳನ್ನು ಕೊಡಿ, ಪಂಚಾಯತಿಗಳನ್ನ ಸೆಟಪ್ ಮಾಡಿ ಅಂತ ಗಾಂಧೀಜಿಯನ್ ಪ್ರಿನ್ಸಿಪಲ್, ಗಾಂಧೀಜಿಯವರು ಪ್ರತಿಪಾದಿಸಿದ್ರು ಅವಾಗಲೇ. ಆ ಒಂದು ಪ್ರಿನ್ಸಿಪಲ್ನ ನಾವು DPSPಯ 40ನೇ ತಿದ್ದುಪಡಿಯಲ್ಲಿ ಏನು ಮಾಡಿದ್ದೀವಿ? ಅದನ್ನು ಸೇರಿಸಿದ್ದೀವಿ. ಓಕೆ, ಅದು ಇಂಪಾರ್ಟೆಂಟ್. 73rd and 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪಾರ್ಟ್ 4 ಪಂಚಾಯತ್ ರಾಜ್, ಪಾರ್ಟ್ 4A ಮುನ್ಸಿಪಾಲ್ಟಿ, ಪಾರ್ಟ್ 9 ಪಂಚಾಯತ್, ಪಾರ್ಟ್ 9A ಮುನ್ಸಿಪಾಲ್ಟಿ, ಪಾರ್ಟ್ 9B ಅಂತ ಒಂದು ಬರುತ್ತೆ ಕೋಆಪರೇಟಿವ್ಸ್. ಇದು ಆ್ಯಡ್ ಮಾಡಿವಿ ಆಮೇಲೆ, ಆಯಿತಾ? ಇದು ಇಂಪಾರ್ಟೆಂಟ್. ದ ಪ್ರಾವಿಷನ್ಸ್ ಪಾರ್ಟ್ 9 ಆ್ಯಂಡ್ ಪಾರ್ಟ್ 9A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೋರ್ ಆರ್ ಲೆಸ್ ಪ್ಯಾರಲಲ್ ಆ್ಯಂಡ್ ಅನಲಾಗಸ್. ಹೌದಾ? ಪ್ಯಾರಲಲ್ ಆ್ಯಂಡ್ ಅನಲಾಗಸ್ಸಾ? ಏನಪ್ಪ ಹಂಗಂದ್ರೆ? ಪ್ಯಾರಲಲ್ ಆರ್ ಅನಲಾಗಸ್ ಅಂತಂದರೆ ಎರಡು ಆಲ್ಮೋಸ್ಟ್ ಸೇಮೇ. ಇಲ್ಲಿ ಮುನ್ಸಿಪಾಲ್ಟಿ ಇದೆ. 73rd ಅಂತಂದರೆ ಪಾರ್ಟ್ 9 ಈಸ್ ಅ ಪಂಚಾಯತ್ ರಾಜ್, ಪಾರ್ಟ್ 4A ಇಸ್ ದ ವಾಟ್? ಮುನ್ಸಿಪಾಲ್ಟಿ. ಅಲ್ಲೂ ಒಂದಿಷ್ಟು ಮೀಸಲಾತಿ ಇದ್ದಾವೆ, ಇಲ್ಲೂ ಒಂದಿಷ್ಟು ಮೀಸಲಾತಿ ಇದ್ದಾವೆ. ಎರಡು ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣಕ್ಕೆ ಒತ್ತನ್ನು ಕೊಡ್ತವೆ. ಆಬ್ವಿಯಸ್ಲಿ ಇದು ಕರೆಕ್ಟು. ಓಕೆ, ಸೊ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ಸ್ಟೇಟ್ಸ್. ನೋ, ಪಂಚಾಯತ್ ರಾಜ್ ವ್ಯವಸ್ಥೆ ಎಲ್ಲ ಸ್ಟೇಟ್ಗಳು ಅಪ್ಲಿಕೇಬಲ್ ಆಗುತ್ತಾ? ಆಗಲ್ಲ. ಎಲ್ಲಿ ಆಗಲ್ಲ? 5th ಶೆಡ್ಯೂಲಲ್ಲಿ ಡೈರೆಕ್ಟ್ ಆಗಲ್ಲ. ಅದಕ್ಕಂತಾನೆ ಏನು ತೊಗೊಂಡ್ಬಂದಿದ್ದಾರೆ? ಪಂಚಾಯತ್ ರಾಜ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಆಕ್ಟ್, ಪೆಸಾ ಆಕ್ಟ್ ಅಂತ ತೊಗೊಂಡು ಬಂದಿದ್ದಾರೆ. ಓಕೆ, ನೆಕ್ಸ್ಟ್ 6th ಶೆಡ್ಯೂಲಲ್ಲಿ ಅಂತಂದರೆ AMTM ಟ್ರೈಬಲ್ ಏರಿಯಾ, ಅಲ್ಲಂತೂ ಆಗೋದೇ ಇಲ್ಲ. AMTM ಅಂತಂದರೆ ಅಸ್ಸಾಂ, ಮಣಿಪುರ, ಮಿಜೋರಾಂ, ತ್ರಿಪುರ, ಈ 4 ರಾಜ್ಯಗಳು ಬರ್ತವೆ ಈ 6th ಶೆಡ್ಯೂಲಲ್ಲಿ. ಅಲ್ಲಂತೂ ಏನು ಮಾಡಿದ್ರು ಆಗಲ್ಲ. ಬಟ್ 5ನೇ ಶೆಡ್ಯೂಲಲ್ಲಿ ಡೈರೆಕ್ಟಾಗಿ ಆಗಲ್ಲ. ಪೆಸಾ ಆ್ಯಕ್ಟ್ ಮುಖಾಂತರ ಏನು ಮಾಡ್ಬೋದು? ಅದನ್ನು ಸೇರಿಸ್ಬೋದು, ಅದನ್ನು ಅಪ್ಲಿಕೇಬಲ್ ಮಾಡ್ಬೋದು. ಆಲ್ ಸ್ಟೇಟ್ಸ್ಗೆ ಇದು ಇಲ್ಲ, ಅಪ್ಲಿಕೇಬಲ್ ಆಗಲ್ಲ. ಇದು ಇಂಪಾರ್ಟೆಂಟು, ರೈಟ್? ಇದೆಲ್ಲ ಗೊತ್ತಿರಬೇಕು, ಆಯಿತಾ? ನೆಕ್ಸ್ಟ್ 18th ಟ್ರಿಬ್ಯುನಲ್ಸ್, ನ್ಯಾಯಮಂಡಳಿಗಳು. ಓಕೆ, ಟ್ರಿಬ್ಯುನಲ್ಸ್, ನ್ಯಾಯಮಂಡಳಿಗಳು. ಅಕಾರ್ಡಿಂಗ್ ಟು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಆಡಳಿತ ನ್ಯಾಯಮಂಡಳಿ ಆಕ್ಟ್, ಕಾಯ್ದೆ 1985 ಪ್ರಕಾರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರ ಆಡಳಿತ ನ್ಯಾಯಮಂಡಳಿ. ಓಕೆ, ಡಿಸ್ಪ್ಯೂಟ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದಿ
ಪವರ್ಸ್ ಹೂ ಆರ್ ಯಾರಿಗೆ ಸಂಬಂಧಪಟ್ಟಿದೆ, ಏನಾದರೂ ನೇಮಕಾತಿಲಿ ಇರ್ತಾರೆ, ಆಲ್ರೆಡಿ ಆಫೀಸರ್ ಆಗಿರ್ತಾರೆ, ಏನಾದರೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಫೀಸರ್ ಆಗಿರ್ತಾರೆ, ಅವ್ರಿಗೆ ಪ್ರಮೋಷನ್ ರಿಲೇಟೆಡ್ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ ಅಧಿಕಾರಿ ನ್ಯಾಯವನ್ನು ಕೇಳಬೇಕಲ್ವ, ಡೈರೆಕ್ಟ್ ಹೈಕೋರ್ಟಿಗೆ ಹೋಗೋಕ್ಕಾಗತ್ತಾ? ಬೇಡ. ಅವರಿಗೆ ನ್ಯಾಯ ಒದಗಿಸೋಕ್ಕೋಸ್ಕರ ನಾವೇನು ಮಾಡೋಣ, ಈ ಒಂದು ನ್ಯಾಯಮಂಡಳಿಗಳನ್ನು ಏನು ಮಾಡೋಣ, ರೂಪಿಸೋಣ ಅಂಥೇಳಿ ತೊಗೊಂಡು ಬಂದಿರುವಂಥದ್ದು. ಓಕೆ, ಆ ಒಂದು ನ್ಯಾಯಮಂಡಳಿಗಳನ್ನು ರೂಪಿಸೋಣ ಅಂಥೇಳಿ ತೆಗೆದುಕೊಂಡು ಬಂದಿರುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಪಾಯಿಂಟೆಡ್ ಪಬ್ಲಿಕ್ ಸರ್ವಿಸಸ್ ಆ್ಯಂಡ್ ಪೋಸ್ಟ್ ಇನ್ ಕನೆಕ್ಷನ್ ವಿತ್ ದಿ ಅಫೇರ್ಸ್ ಆಫ್ ದಿ ಯೂನಿಯನ್ ಎಕ್ಸೆಪ್ಟ್ ಡಿಫೆನ್ಸ್ ಸರ್ವಿಸಸ್, ಅಫಿಷಿಯಲ್ ಸರ್ವೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ನೋ, members of the secretariat staff of parliament no, members of the defense services no, appointment public service in connection with the affairs of the union yes, ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ ಅಧಿಕಾರಿಗಳು ಇದರಲ್ಲಿ ಬರ್ತಾರೆ ಎಕ್ಸೆಪ್ಟ್ ಡಿಫೆನ್ಸ್, ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಇದು ಬರಲ್ಲ. ಮಿಲಿಟರಿಗೆ ಅವ್ರಿಗೆ ಮಿಲಿಟರಿ ಕೋರ್ಟ್ ಅಂತ ಇರುತ್ತೆ, ಕೋರ್ಟ್ ಮಾರ್ಷಲ್ ಅಂತ ಇರುತ್ತೆ, ಅಲ್ಲಿ ಸಪರೇಟ್ ಆಗಿ ಬರುತ್ತೆ. ಹೀಗಾಗಿ ಆನ್ಸರ್ ಎ ಏನಿರುತ್ತೆ ಕರೆಕ್ಟು. ಇವ್ರು ಮಾತ್ರ ಏನಾಗ್ತಾರೆ ಇದರಲ್ಲಿ ಬರ್ತಾರೆ. 19ನೇದು ಓಕೆ, 3 ಸ್ಟೇಟ್ಮೆಂಟ್ ಇದೆ, ಯಾವ್ದು ಸರಿ ಅಗೇನ್ ಹೇಳಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಸರ್ಕಾರಿ ಕಮಿಷನ್, ಪುಂಚಿ ಕಮಿಷನ್, ರಾಜಮನಾರ್ ಕಮಿಷನ್ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನೋಡ್ಕೊಳ್ಳಿ ಅಂತ. ಸರ್ಕಾರಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಎಕ್ಸಾಮಿನ್ ದಿ ಚೇಂಜಸ್ ರಿಗಾರ್ಡಿಂಗ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್. ಎಸ್ ಆಬ್ವಿಯಸ್ಲಿ ಒಂದೇದು ಕರೆಕ್ಟು, ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಸಲುವಾಗಿ ಅಂತಲೇ ತೊಗೊಂಡು ಬಂದಿದ್ದು. ಆರ್ಟಿಕಲ್ 122 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ ವಿತ್ ದಿ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್. ನೋ, ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಯಾವಿದೆಯಪ್ಪ? ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟು ಆರ್ಟಿಕಲ್ 61 ವಿಧಿ 61, ಆರ್ಟಿಕಲ್ 61 ಹೇಳುತ್ತೆ ಪ್ರೆಸಿಡೆಂಟ್ ಮಹಾನಿಯೋಗ. ಓಕೆ, 61 ಮಹಾನಿಯೋಗ ಪ್ರೆಸಿಡೆಂಟ್ನ ಯಾವ ಥರ ರಿಮೂವ್ ಮಾಡಬೇಕು ಅನ್ನೋ ಪ್ರೊಸೀಜರ್ ಹೇಳುವಂಥದ್ದು. ನಾಟ್ ಆರ್ಟಿಕಲ್ 122, ಇಟ್ಸ್ ಆರ್ಟಿಕಲ್ 61. ಸೊ ಹೀಗಾಗಿ ಬಿ ತಪ್ಪು ತೆಗೆದುಹಾಕಿ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಪವರ್ ಟು ಮೇಕ್ ಲಾ ವಿತ್ ರೆಸ್ಪೆಕ್ಟ್ ಟು ಡೈವರ್ಸ್ ಆ್ಯಂಡ್ ಮ್ಯಾರೇಜ್ ಸಬ್ಜೆಕ್ಟ್ ಲೈಸ್ ಇನ್ ದಿ ಎಕ್ಸ್ಕ್ಲೂಸಿವ್ಲಿ. ನೋಡು, ಇವ್ರಿಗೆ ಮಾತ್ರ ಇದೆ. ನಾನು ಹೇಳಿದ್ದೀನಲ್ಲ, ಈ ಥರ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಅಂತ ಬಂದಾಗ ಆ ಸ್ಟೇಟ್ಮೆಂಟ್ ಏನಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಅದು ತಪ್ಪಾಗಿರುತ್ತೆ, ಎಕ್ಸ್ಕ್ಲೂಸಿವ್ಲಿ ಅಲ್ಲ. ಓಕೆ, ಡೈವರ್ಸ್ ಆ್ಯಂಡ್ ಮ್ಯಾರೇಜ್ ಬರುವಂಥದ್ದು ಕನ್ಕರೆಂಟ್ ಲಿಸ್ಟ್. ಓಕೆ, ಅಂದರೆ ಸಮವರ್ತಿ ಪಟ್ಟಿನಲ್ಲಿ ಬರುವಂಥದ್ದು. ಈ ಸಮವರ್ತಿ ಪಟ್ಟಿನಲ್ಲಿದ್ದರೆ ಸ್ಟೇಟ್ ಗೌರ್ಮೆಂಟು ಕಾನೂನನ್ನು ಮಾಡ್ಬೋದು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟು ಕಾನೂನನ್ನು ಮಾಡ್ಬೋದು. ಓಕೆ, ಎಲ್ಲಿ ಡೈವರ್ಸ್ ಆ್ಯಂಡ್ ಮ್ಯಾರೇಜ್ ವಾಟ್ ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ. ಆಯಿತಾ? ಈ ಸಮವರ್ತಿ ಪಟ್ಟಿಲಿದ್ದರೆ ಸ್ಟೇಟ್ ಗೌರ್ಮೆಂಟು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟು ಮಾಡ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಕಾನೂನನ್ನು ಮಾಡ್ಬೋದು. ಆಯಿತಾ? ಅದು ನೆನ್ಪಿಟ್ಕೊಳ್ಳಿ. ನಾಟ್ ಎಕ್ಸ್ಕ್ಲೂಸಿವ್ ಪಾರ್ಲಿಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಗೆ ಅಲ್ಲ, ಇದು ಅಲ್ಲ. ಸೊ ಹೀಗಾಗಿ ಆನ್ಸರ್ ಏನಾಗುತ್ತೆ ಇದಕ್ಕೆ ಎ ಆಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 20 ಲಾಸ್ಟ್ ಜಿ ಕೆ ಕ್ವಶನ್ ನೋಡೋಣ. ಏನಪ್ಪ ಇದು? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ದಿ ಇಂಡಿಯನ್ ಪೊಲಿಟಿಕ್ಸ್ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ, ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾನೆ. 4 ಇದಾವೆ, 4ರಲ್ಲಿ ಯಾವ್ದು ಸರಿ ಅಂತ ಹೇಳಬೇಕು. ಓಕೆ, 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೊವೈಡ್ಸ್ ರಿಸರ್ವೇಷನ್ ಆಫ್ ಸೀಟ್ಸ್ ವುಮೆನ್ ಇನ್ ಪಂಚಾಯತ್ ರಾಜ್. ನೋ, ಪಂಚಾಯತ್ ರಾಜಲ್ಲಿ ಕೊಡುವಂಥದ್ದು ಯಾವುದು? 73ನೇ ತಿದ್ದುಪಡಿ, 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟೇ ಹೊರತು 74th ಏನು ಮುನ್ಸಿಪಾಲಿಟಿನಲ್ಲಿ ವುಮೆನ್ ರಿಸರ್ವೇಷನ್ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ಹೀಗಾಗಿ ಇದಾಗಲ್ಲ. ಕಾನ್ಸ್ಟಿಟ್ಯೂಷನ್ 106 ಅಮೆಂಡ್ಮೆಂಟ್ ಆಕ್ಟ್ ನೋನ್ ಆಸ್ ದಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಪ್ರೊವೈಡ್ 1/3 ರಿಸರ್ವೇಷನ್ ಫಾರ್ ವುಮೆನ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎಸ್, ವುಮೆನ್ಗೆ 33% ರಿಸರ್ವೇಷನ್ ಕೊಡಬೇಕು. ಇನ್ನು ಲೋಕಸಭಾ ಅಂತಂದರೆ ಕೆಳಮನೆ, ಇಲ್ಲಿ ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿ ಕೊಡಬೇಕು ಅಂತ. ಎಸ್, ಇದು ಆಬ್ವಿಯಸ್ಲಿ ಕರೆಕ್ಟ್ ಇದೆ. ಇವೆರಡು ಯಾಕೆ ರಾಂಗ್ ಅಂತ ನೋಡೋಣ. ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ವುಮೆನ್ ರಿಪ್ರೆಸೆಂಟೇಷನ್ ಇನ್ ದಿ ಲೋವರ್ ಹೌಸ್ ಪಾರ್ಲಿಮೆಂಟ್ ಕನ್ಸಿಸ್ಟೆಂಟ್ಲಿ ಇನ್ ದಿ ಟಾಪ್ 50. ಗ್ಲೋಬಲಲ್ಲಿ ನಾವು ಟಾಪ್ 50 ಇದ್ದೀವಿ ಅಂತೆ. ನೋ, ಅರೌಂಡ್ 143 ಸಮಥಿಂಗ್ ಏನೋ ಇದ್ದೀವಪ್ಪ ನಾವು. 143 ಅರೌಂಡ್ ನಮ್ಮ ರ್ಯಾಂಕು. ಟಾಪ್ 15 ಅಲ್ಲ, 143ನೇ ರ್ಯಾಂಕು ನಾವು. ಆಯಿತಾ? ದ ಪರ್ಸೆಂಟೇಜ್ ಆಫ್ ವುಮೆನ್ ಇನ್ ಲೋಕಸಭಾ ಸಿಗ್ನಿಫಿಕೆಂಟ್ಲಿ ಹೈಯರ್. ನೋ, ಇಲ್ಲೇ ಆಬ್ವಿಯಸ್ಲಿ 3rd ತಪ್ಪಿದೆ ಅಂದರೆ ಆಬ್ವಿಯಸ್ಲಿ ಇದನ್ನು ತಪ್ಪಿರುತ್ತೆ. 4th ಲೋವರ್ ದ್ಯಾನ್ ಗ್ಲೋಬಲ್ ಎವರೇಜ್ ನಮ್ಮದು. ಆಯಿತಾ? ಗ್ಲೋಬಲ್ ಎವರೇಜ್ ಎಷ್ಟಿದೆ? ಗ್ಲೋಬಲ್ ಎವರೇಜು ಅರೌಂಡ್ ಎಲ್ಲ ಕಡೆ 27% ಇದ್ದರೆ ನಮ್ಮ ಇಂಡಿಯಾದಲ್ಲಿ ವುಮೆನ್ ಎಷ್ಟಿದ್ದಾರೆ ಅಂದರೆ ಲೋಕಸಭೆಯಲ್ಲಿ ಅರೌಂಡ್ 13%. ನೋಡಿ, ಗ್ಲೋಬಲ್ 27% ಇದ್ದರೆ 13 ಆಬ್ವಿಯಸ್ಲಿ ಹೆಂಗಾಗುತ್ತೆ? ಹೈಯರ್ ಆಗುತ್ತಾ? ನೋ, ಲೋವರ್ ಆಗುತ್ತೆ. ಆಬ್ವಿಯಸ್ಲಿ ಏನು ಆಪ್ಷನ್ ಬಿ ಒಂದೇ ಏನಾಗುತ್ತೆ? ಕರೆಕ್ಟು ಆಗುತ್ತೆ. ಆಪ್ಷನ್ ಬಿ ಒಂದೇ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ 21 ದೀಸ್ ಆರ್ ದಿ ಸಮ್ ಮೆಂಟಲ್ ಎಬಿಲಿಟಿ ಕ್ವಶನ್. ಇದಕ್ಕೇನು ಜಸ್ಟ್ ಐ ವಿಲ್ ಡಿಕ್ಟೇಟ್ ದಿ ಆನ್ಸರ್ಸ್, ಯು ಜಸ್ಟ್ ಮಾರ್ಕ್ ಇಟ್ ಡೌನ್. 21ನೇದು ಏನಾಗುತ್ತೆ? ಬಿ ಆಗುತ್ತೆ. 3 ಯಾವುದು ಅಲ್ಲಿ ಕ್ವಶನ್ ಮಾರ್ಕ್ ಇರುವಲ್ಲಿ ಯಾವ್ದು ಬರುತ್ತೆ ಅಂತ. ಇಲ್ಲೂ ಕೂಡ ಕ್ವಶನ್ ಮಾರ್ಕ್ ಇದೆ, ಪಜಲ್ ಟೈಪ್ ಕ್ವಶನ್ ಇದು. ಇದು ಬಿ ಆಗುತ್ತೆ. 64. ಓಕೆ, 64
ದೀಸ್ ಆರ್ ದಿ ಸಮ್ ನಂಬರ್ ಸಿಸ್ಟಮ್ ರಿಲೇಟೆಡ್. ಇದೇನಾಗುತ್ತೆ ಆನ್ಸರು ಎ ಆಗುತ್ತೆ. ಒಂದೇ ಹೇಳಿಕೆ ಮಾತ್ರ ಏನಾಗಿದೆ ಸರಿಯಾಗಿದೆ. ಓಕೆ, 24ನೇದು ಪರ್ಸೆಂಟೇಜ್ ಟಾಪಿಕ್ಕು. 24ನೇದು ಏನಾಗುತ್ತೆ, 2 ಹೇಳಿಕೆಗಳೇನಿದ್ದಾವೆ ಸರಿಯಾಗಿದ್ದಾವೆ, ಬೋತ್ 1 and 2. ಓಕೆ, ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಕರಿತೀವಿ. ಇದು ಕೂಡ ಇದಕ್ಕೆ ಆನ್ಸರ್ ಏನಾಗುತ್ತೆ 25ನೇದು ಎ ಆಗುತ್ತೆ. WQTRE ಎ ಆಪ್ಷನ್ ಏನಾಗುತ್ತೆ ಎ, WQTRE ಆನ್ಸರ್ ಎ ಆಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ದಿನ 11 ಒಂದಿಷ್ಟು ಪ್ರಶ್ನೆಗಳು. ದಿನ 12 ಕಮ್ಯುನಿಕೇಷನ್ ಇರುತ್ತೆ, ಅದು ವಿಡಿಯೋ ಮೋಸ್ಟ್ ಪ್ರಾಬಬ್ಲಿ ಬರಲ್ಲ. ದಿನ 13 ಡೇ 13 ನೆಕ್ಸ್ಟ್ GK ಕ್ವಶನ್ ಶೀಘ್ರದಲ್ಲೇ ತಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.